ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ನೀವೆಲ್ಲರೂ ಕೇಳ್ತಾ ಇದ್ರಿ. ಇವತ್ತು ವಿಚಿತ್ರವಾದ ಘಟನೆ. ಒಂದು ಸ್ವಾರ್ಥಿಕನು, ಒಂದು ಸೇವಕನು ಕರ್ತನ ವಾಕ್ಯವನ್ನು ಸಾರ್ಥಕವಾಗಿ ಘಟನೆ ನಡೆದಿದೆ. ಒಂದು ಘಟನೆ ಅದೇನೆಂದ್ರೆ, ದೇವರು ಕೊಡುವನೇ ಹೊರತು ಆತನು ಯಾರಿಂದ ಕಸಿದುಕೊಳ್ಳುವುದಿಲ್ಲ. ದೇವರು ಒಳ್ಳೆದನ್ನೇ ಮಾಡುವ ಹೊರತು ಆತನು ಕೆಟ್ಟದನ್ನು ಮಾಡುವುದಿಲ್ಲ. ಯಾರಿಗೆ ಕೇಡನ್ನು ಕೊಡುವುದಿಲ್ಲ, ಯಾರಿಗೆ ಸಂಕಟವನ್ನು ಕೊಡುವುದಿಲ್ಲ, ಯಾರ ಮನೆಯಲ್ಲಿ ಅನಿಷ್ಟವನ್ನು ಅನುಗ್ರಹಿಸುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ಅವರು ಬೋಧಿಸ್ತಾ ಇದ್ರು. ಯಾರು? ಸೇವಕನು. ಬೋಧಿಸ್ತಾ ಇರುವಾಗ ಬೋಧಕನ ಮಧ್ಯೆ ಒಬ್ರು ಕೂತ್ಕೊಂಡು ಎದ್ದೇಳ, ಪಾಸ್ಟರ್ ನೀವು ಹೆಂಗ್ ಬೋಧಿಸ್ತಾ ಇದ್ರದು? ದೇವರು ಕೊಟ್ಟಿದ್ದನ್ನು ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ ನೀವು ಬೈಬಲ್ ಅಲ್ಲಿ ಇದೇನಿಲ್ಲ. ಹಲ್ಲೆಲೂಯಾ ಅಂತ ಜನರು ಇದ್ದಾರೆ. ಬೈಬಲ್ ಅಲ್ಲಿ ಇದೇನಿಲ್ಲ ಅಂತ ನಾನು ಅಂತ ಜನರು ಬಹಳ ಭೇಟಿ ಮಾಡಿದೆ. ಯಾಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ನನಗೆ ಇಂಥ ಎಲ್ಲ ಆ ಟೆಕ್ನಿಕಲ್ ಈ ಒಂದು ಸಮಸ್ಯೆಗಳು ಬಂದಿರುವಾಗ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಈ ಕೇಳಿರುವಾಗ ಅವರು ಪಾಸ್ಟರ್ಗಳು, ಅಪ್ಪ ಹೌದಪ್ಪ ಕೇಳಿ ಪಾಸ್ಟರ್ ನೀವು ದುರ್ಬೋಧನೆ ಮಾಡ್ತಾ ಇದ್ರಿ. ಯಾಕಂದ್ರೆ ದೇವರು ಕೊಟ್ಟಿದ್ದನ್ನು ಕಸಿದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ರಿ. ದೇವರು ಒಳ್ಳೆದು ಕೊಡ್ತಾನೆ ಮತ್ತು ದೇವರು ಕಷ್ಟಗಳು, ಬಾಧೆಗಳು, ಸಂಕಟಗಳು, ಈ ಅನಿಷ್ಟಗಳು, ದರಿದ್ರವನ್ನು, ರೋಗವನ್ನು ಕೊಡುದಿಲ್ಲ ಅಂತ ಹೇಳ್ತಾ ಇದ್ರಿ. ಯಾಕೆ ಹೇಳ್ತೀರಿ ನೀವು? ಬೈಬಲ್ ನಲ್ಲಿ ಬರಿಬಿಟ್ಟಿದೆಯಲ್ಲ ಅಂತ ಹೇಳಿದ್ರು. ಬೈಬಲ್ ನಲ್ಲಿ ಅಲ್ಲ ಇಲ್ಲ ಪಾಸ್ಟರ್ ಬೈಬಲ್ ನಲ್ಲಿ ಬರಿಬಿಟ್ಟಿದೇನಿಲ್ಲ ಅಂತ ಕೇಳ್ತೇವೆ ನಾವು ದೇವರಕ್ಕೆ. ಯಾಕಂದ್ರೆ ಅವ್ನು ಪಾಪ ಬೈಬಲ್ ಗೊತ್ತಿಲ್ಲ. ಅವನು ಬೋಧಕ. ಎಂತ ಬೋಧಕ? ಡಿಸ್ಕ್ವಾಲಿಫೈಡ್ ಬೋಧಕ, ಅಮಾಯಕ ಬೋಧಕ. ಯಾರನ್ನೋ ಕೇಳಿ ಬೋಧಿಸ್ತಾ ಇದ್ದಾನೆ. ಕೇಳ್ತಾರೆ ಅವರು ಆ ಬೋಧಕರು ಹೇಳಿದ್ರು, ತಾಳಪ್ಪದ್ರು ಬೈಬಲ್ ನಲ್ಲಿ ಇದೆಯಲ್ಲ, ಎಲ್ಲಿದೆ ಅಂತ ಕೇಳಿದ್ರು. ಅವರು ಎಲ್ಲಿದೆ ಅಂತ ಕೇಳಿದ್ರು, ಬೈಬಲ್ ನಲ್ಲಿ ಇದೆ ಅಲ್ಲ ಅಂತ ಎಲ್ಲಿದೆ ಹೇಳಪ್ಪ ಅಂತ ಹೇಳಿದ್ರು. ಎಲ್ಲಿದೆ ಅಂತ ಹೇಳಿದ್ರು. ಅವಾಗ ಯೋಬ ಪುಸ್ತಕದಲ್ಲಿ ಇದೆಯಲ್ಲ ಅಂತ. ಹೌದು, ಯೋಬ ಪುಸ್ತಕದಲ್ಲಿದೆ. ವಚನ ನಾನು ಹೇಳ್ತೇನೆ. ಆ ಯೋಬ ಪುಸ್ತಕದಲ್ಲಿದೆ ನಿಜ. ಅದು ಯಾರು ಹೇಳಿದ್ರು? ಯಾರು ಹೇಳಿದ್ರು? ದೇವ್ರು ಹೇಳಿದನಲ್ಲ. ಇರ್ಲಿ ಅವ್ರಿಗಿರ್ಲಿ, ಅದು ನಂಗೆ ತೊಂದರೆ ಇಲ್ಲ. ಅದರಿಂದ ನಂಗೆ ತೊಂದರೆ ಇಲ್ಲ. ಥ್ಯಾಂಕ್ ಯು. ಇರ್ಲಿ ಅಮ್ಮ, ಅವ್ರ ಮಕ್ಕಳು ಕೆಲಸ, ಅವ್ರು ಬಂದಿದ್ದ ದೊಡ್ಡ ಮಾತು. ಅವ್ರು ಮನೆ ಕೂತ್ಸಮ್ಮ. ಮಕ್ಕಳಿಗೆ ಏನು ಅನ್ನಕ್ಕೆ ಹೋಗ್ಬೇಡ, ದಯಮಾಡಿ ಹೇಳ್ತೇನೆ. ನಮ್ಮ ಮಕ್ಕಳು ಬೇಕು ನಮಗೆ. ಹಲ್ಲೆಲೂಯಾ. ಅವ್ರಿಗಾಗಿ ಇಷ್ಟೆಲ್ಲ ತಯಾರು ಮಾಡಿ ಇಟ್ಟಿದ್ದೀವಿ, ಇಷ್ಟು ಖರ್ಚೆಲ್ಲ ಮಾಡಿ ಚೇರ್ ಎಲ್ಲ ಹಾಕಿದಾಗ ಮಸ್ತ್ ಗೊತ್ತೊಂದು ದೇವ್ರ ವಾಕ್ಯವನ್ನು ಕೇಳ್ರಿ ಮನೆ. ಹಲ್ಲೆಲೂಯಾ. ಬಹಳ ಅಮೂಲ್ಯವಾದವ್ರು. ನಾಳೆ ಅವ್ರ ಭವಿಷ್ಯ ನಮ್ದು. ನಾಳೆ ರಾಷ್ಟ್ರಪತಿ ಏನೇನಾಗ್ತಾರ ಗೊತ್ತಿಲ್ಲ ಅವರು. ಹಲ್ಲೆಲೂಯಾ. ಆಮೇನ್. ಬೇಡ ಆಗುದಿಲ್ಲ. ಓಕೆ, ಈಗ ಈ ವಾಕ್ಯದಲ್ಲಿ ನಾವು ಸಂಗತಿಯನ್ನು ಕೇಳ್ತಾ ಇದ್ದೀವಿ. ನನ್ನ ಪ್ರಿಯ ಸಹೋದರಿ, ಬಹಳ ಅದ್ಭುತವಾದ ಸಂಗತಿ. ಆವಾಗ ಆ ಸೇವಕನು ಬೋಧಿಸ್ತಿರ್ತಾರೆ. ವೇದಿಕೆಯಿಂದ ಬೋಧಿಸಿರೋ ಬೋಧಕನು ಆತನ ಜೊತೆಲಿ ಮಾತಾಡ. ಏನು ಎಲ್ಲಿದೆ? ಯೋಬ ಪುಸ್ತಕದಲ್ಲಿ ಇದೆ. ಕರೆ. ಯಾರು ಹೇಳಿದ್ದದು? ದೇವ್ರು ಹೇಳಿದಲ್ಲ ಅಂತ ಹೇಳ್ದ. ಏನ್ ಹೇಳ್ದ? ದೇವ್ರು ಹೇಳಿದ್ದಲ್ಲ. ಬೈಬಲ್ ಓದಪ್ಪ ಅಂತ ಹೇಳಿದ್ರೆ. ಬೈಬಲ್ ಹೇಳಿದ್ರು, ಓದಿ ನೋಡು ಯಾರು ಹೇಳಿದ್ರು ಅಂತೇಳಿ. ಆವಾಗ ಎಲ್ಲ ನಷ್ಟವಾದ ನಂತರ ಆತನ ಮಕ್ಕಳು, ಹೌದಾ, ಮಕ್ಕಳು ದೇವರು ಕೊಟ್ಟ ವರವಲ್ಲ, ಮಕ್ಕಳು ಆತನಿಗಿರುವ ಆಸ್ತಿ ಪಾಸ್ತಿಗಳೆಲ್ಲ ನಷ್ಟವಾಗಿ ಮಕ್ಕಳು 10 ಮಕ್ಕಳು ಒಂದೇ ಸಾರಿ ಬಿರುಗಾಳಿ ಬಂದು ಮನೆಯೆಲ್ಲ ಬಿದ್ದೋಗಿ ಸತ್ತೋದರು. ಏನಾದರೂ ಸತ್ತೋದ್ರ ನಂತರ ಸತ್ತೋದ್ರ ನಂತರ ಆಗ ಯೋಬನು ಹೇಳುವುದಂದ್ರೆ 1ನೇ ಅಧ್ಯಾಯ, ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ ಬಹಳ ಚೆನ್ನಾಗಿದೆ. 1ನೇ ಅಧ್ಯಾಯ 21ನೇ ವಚನದಲ್ಲಿ. ಆಗ ಯೋಬನು ಹೇಳಿದ್ದೇನೆಂದ್ರೆ, ಯಾವಾಗ 20ನೇ ವಚನದಲ್ಲಿ ನೋಡ್ರ, ಜೋಬ್ ಅರೋಸ್ ಅಂಡ್ ಟೋರ್ ಹಿಸ್ ರೂಬ್. ಯೋಬನು ಎದ್ದು ತನ್ನ ಗೌನನ್ನು ಹರಿದು ಚಿನ್ನಿ ಮಾಡಿ ಗೋಣಿ ತಟ್ಟನ್ನು ಹಾಕೊಂಡು ಆತನು ಏನ್ ಮಾಡಿದ ನೋಡ್ರಿ, ಗೋಣಿ ತಟ್ಟ ಹೀಗೆ ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ಏನ್ ಹೇಳ್ತಾನೆ, ನಾನು ಏನಿಲ್ಲದವನಾಗಿ ಬಂದೆ, ಏನಿಲ್ಲದವನಾಗಿ ತಾಯಿ ಗರ್ಭದಲ್ಲಿ ಏನಿಲ್ಲದವನಾಗಿ ಹೋಗುವೆನು, ದೇವರೇ ಕೊಟ್ಟನು, ದೇವರೇ ಕಸಿದುಕೊಂಡನು ಎಂದು ಹೇಳಿದ ನಂತರ ಕೆಳಗೆ ಒಂದು ಮಾತು ಬಲಿಬಿಡ. ಅದು ಮಾತಿಂದ ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಎಂಬುದಾಗಿ ಹೇಳಿ, ಇವೆಲ್ಲವುದರಲ್ಲಿ ಯೋಬನು ದೇವರಿಗೆ ವಿರೋಧವಾಗಿ ದೇವರನ್ನು ನಿಂದಿಸಲಿಲ್ಲ. ಮತ್ತೆ ಕನ್ನಡದಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಲಿಲ್ಲ, ಆತನಿಗೆ ಯಾವ ತಪ್ಪನ್ನು ಹೊರಿಸಲಿಲ್ಲ ಎಂಬುದಾಗಿ ಹೇಳಲಾಗಿದೆ. ಇದನ್ನು ಓದಿರ್ತಕ್ಕಂಥ ಅಮಾಯಕ ಕೆಲವ ದುರುಪದೇಶಕರು ಏನ್ ಮಾಡಿದಾರೆ ಅಂದ್ರೆ, ತಮ್ಮ ಜೀವನವನ್ನು ನೋಡ್ರಿ ಎಷ್ಟಿದೆ. ಅವಾಗ ಈ ಮಾತ್ರ ಏನ್ ಹೇಳ್ತಾರೆ, ನೀವು ಹೇಳಿದ್ರೆ ದೇವರು. ಓಕೆ, ವೆರಿ ಗುಡ್. ಆದ್ರೆ ಇಲ್ಲಿ ದೇವರು ಕೊಟ್ಟಿದ್ದನ್ನು ಯಾವತ್ತಿಗೂ ಹಿಂಪಡೆಯುವುದಿಲ್ಲ ಎಂಬ ಸಂಗತಿಯನ್ನು ನೋಡಿದ್ವಿ. ಆಮೇಲೆ ಅವ್ರು ಕೇಳಿದ, ಯಾರು ಹೇಳಿದ್ರು ಅಂತ ಹೇಳಿ, ಯೋಬನು ಹೇಳಿದ್ದು. ದೇವ್ರು ಹೇಳಿದ್ದ? ನಿನ್ಗೆ ಯಾರು ಹೇಳಿದ್ರು? ದೇವ್ರು ಹೇಳಿದ್ರು ಅಂತೇಳಿ.
ಇಲ್ಲ ಬೈಬಲ್ ಇದೆ ಅಂದ್ರೆ ಯೋಬನ ಪುಸ್ತಕದಲ್ಲಿ ಯೋಬನ ಮಕ್ಕಳು, ಯೋಬನಿಗಿರುವ ಆಸ್ತಿ ಪಾಸ್ತಿಗಳು ಎಲ್ಲಾ ಚದರಿ ನಷ್ಟವಾಗಿ, ಕಳ್ಳರು ಕದೀಮರು ಕಸಿದುಕೊಂಡೋಗಿ, ಅನೇಕ ಸೇಬದರು ಕಸಿದುಕೊಂಡೋಗಿ, ಮಕ್ಕಳೆಲ್ಲ ಒಂದೇ ದಿವಸದಲ್ಲಿ ಸತ್ತೋಗಿ ಪತನವಾದ ನಂತರ ಯೋಬನು ಹೇಳಿದಾನೆ, ಈ ದೇವರೇ ಕೊಟ್ಟನು, ದೇವರೇ ತಗೊಂಡು, ದೇವರಿಗೆ ಸ್ತೋತ್ರ ಅಂತ ಹೇಳಿದಾನೆ. ದೇವ್ರು ಹೇಳಿದ್ರ ಆ ಮಾತು? ಯೋಬು ಹೇಳಿದ ಮಾತು, ಹೌದಲ್ಲ? ದೇವ್ರು ಹೇಳಿದ್ರ? ಅದಕ್ಕೆ ಕುಂತ ಗೊತ್ತಾ ನಿನ್ಗೆ? ಅದು ಗೊತ್ತಿಲ್ಲ ಅಂತ ಹೇಳಿ. ಅದಕ್ಕೆ ಕುಂತವನು ನೀನು ಪ್ರಶ್ನೆ ಹಾಕ್ಬೇಕಾಗಿತ್ತು. ಪರವಾಗಿಲ್ಲ, ತೊಂದರೆ ಇಲ್ಲ, ನಿನ್ನ ಅಳಲು ನನಗೆ ಗೊತ್ತಿದೆ, ಯಾಕಂದ್ರೆ ದೇವ್ರ ಮೇಲೆ ಬಹಳ ಆಸಕ್ತಿ ಇದೆ ನಿನಗೆ. ತಪ್ಪು ಕಲ್ಪನೆ ತಾಗ್ಬಿಟ್ಟಿದೆ, ಆಸಕ್ತಿ ಇದೆ. ಅದಕ್ಕಾಗಿ ಅದಕ್ಕೆ ಉತ್ತರ ಕೊಡ್ತಾನೆ. ಏನ್ ಕೊಡ್ತಾ ಇದ್ರೆ? ಉತ್ತರ ಕೊಡ್ತಿರುವಾಗ ನೆಕ್ಸ್ಟ್ ಹೇಳ್ತಾನೆ, ಇದು ಯೋಬನು ಹೇಳಿದ ಹೊರತು ದೇವರು ಹೇಳಿದಲ್ಲ. ಅದಕ್ಕಾಗಿ ದೇವರು ಕೊಟ್ಟಿದ್ದನ್ನು ಕಸಿದುಕೊಳ್ಳುವುದಿಲ್ಲ, ಆತನು ಒಳ್ಳೆದನ್ನ ಮಾಡ್ತಾನೆ ಹೊರತು ಕೆಟ್ಟದನ್ನ ಮಾಡಿದಿಲ್ಲ ಅಂತ ಅದೇ ಪುಸ್ತಕದಲ್ಲಿ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಎಲ್ಲಿ? ಯೋಬನ ಪುಸ್ತಕ 34ನೇ ಅಧ್ಯಾಯ 10, 11, 12ರಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ದೇವರು ಕೆಟ್ಟದನ್ನು ಮಾಡ್ಯಾನೆಂಬ ಆಲೋಚನೆಯು, ದೇವರು ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ನಿಮ್ಮಿಂದ ದೂರವಾಗಿರ್ಲಿ. ಆಲೋಚನೆ ಎಲ್ಲ ನಂಬುತ್ತಾ ಇದ್ದಾರೆ ಬಹಳ ಜನ, ದೂರವಾಗಿರ್ಲಿ ಎಂಬುದಾಗಿ. ಮತ್ತೆ ಅದು ಕೆಳಗಿದೆ, ಮನುಷ್ಯನು ತಾನು ಮಾಡುವ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲ ಬರ್ತದೆ ಎಂಬುದಾಗಿ. ಏನು? ಮನುಷ್ಯನು ತಾನು ಮಾಡುವ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲ ಬರ್ತದೆ ಎಂಬುದಾಗಿದೆ. ಅವನು ಬಿತ್ತುದನ್ನು ಅವನು ಕೊಯ್ತಾನೆ ಎಂಬುದಾಗಿದೆ. ಹೌದಾ? ಅವನು ಚರ್ಚ್ನಲ್ಲಿ ಮಧ್ಯದಲ್ಲಿ ಎದ್ದುಕೊಂಡ್ರಿ, ದೇವ್ರು ಹೇಳಿದನಲ್ಲ, ಬೈಬಲ್ ಅಲ್ಲಿ ಇದೆಯಲ್ಲ, ದೇವ್ರು ಹೆಚ್ಚು ದೇವ್ರು ದಿಸ್ಕೊಂಡ ನಿಂದಿದೆ ಬೈಬಲ್ ಅಂತ ಗದರಿಸ್ತಾ ಇದ್ದಾನೆ. ಯಾರು? ಬೋಧಕನನ್ನು. ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ಆಗ ಬೋಧಕನು ಸಮಾಧಾನವಾಗಿ ಆತನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಆಗ ಇವತ್ತು ದೇವರು ಕೊಟ್ಟಿದ್ದನ್ನು ಕಸಿದುಕೊಳ್ತಾನ? ಲಾಜಿಕಲಿ ಕಸಿದುಕೊಳ್ತಾನ? ಇಲ್ಲ. ಇವತ್ತು ಬೈಬಲ್ ಅಲ್ಲಿ ನಾನು ಅಲ್ಲೇ ತೋರಿಸಿದೆ. ಎಲ್ಲಿ ತೋರಿಸಿದೆ? ಯೋಬನ ಪುಸ್ತಕದಲ್ಲಿ ತೋರಿಸಿದೆ. 34, 10ರಿಂದ 12 ಮತ್ತು 12 ಹೇಳಿದೆ, ದೇವರು ಕೆಟ್ಟದನ್ನು ನಿಶ್ಚಯವಾಗಿ ಮಾಡುವುದೇ ಇಲ್ಲ. ದೇವರು ಅನ್ಯಾಯವನ್ನು ಎಂದಿಗೂ, ಸರ್ವಶಕ್ತನಾದ ದೇವರು ಅನ್ಯಾಯವನ್ನು ನಡೆಸುವುದೇ ಇಲ್ಲ. ಇಸ್ ಇಟ್ ಕ್ಲಿಯರ್? ಈಗ ಕೆಲವು ಜನರು, ನಾನು ಹೇಳಿದೆ ಹೌದು ಸಾರಿ, ಬೆಕ್ಕಿನ ವಿಷಯ ಹೇಳಿದೆ. ಇನ್ನೊಂದು ಮನುಷ್ಯ ಚರ್ಚೆ ಬಿಟ್ಬಿಟ್ಟಿದ್ದಾನೆ, ಕುಡಿಯಲು ಚಾಲು ಮಾಡಿಬಿಟ್ಟಿದ್ದಾನೆ. ಏನಂತ ಹೇಳಿದ್ರೆ, ಒಂದು ದಿವಸ ಏನಾಯ್ತು, ಅವನು ಪಾಪ ಜೋಲಾಡ್ತಾ ಹೋಗ್ತದ. ಈ ನಮ್ಮ ಹೈಲಿ ಸ್ಪಿರಿಚುವಲ್ ಜನ ಇರ್ತಾರಲ್ರಿ, ಬಿಳಿ 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 ಆಗಿ, ಗೊತ್ತಾಯ್ತಲ್ಲ? ಎಲ್ಲ ಬಿಳಿ 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 ಆಗಿ, ಎಲ್ಲಾ ಜನ ಬಿಳಿ ಬಿಳಿ ಇರ್ತಾರಲ್ಲ, ಹೈಲಿ ಸ್ಪಿರಿಚುವಲ್ ಅವರು, ಗೊತ್ತಾಯ್ತಲ್ಲ? ತೆಲ್ಲದಂತ ಅವರು ಹೈಲಿ ಸ್ಪಿರಿಚುವಲ್. ಪಾಪ ಅವನು ಪ್ರೇಯರ್ ಬಂದಿದ್ದವನು ಪ್ರೇಯರ್ ಬಂದು ಪಾಸ್ಟರ್ ಮಾತು ಕೇಳಿ ಪ್ರೇಯರ್ ಬಂದ್ ಮಾಡಿದಾನೆ ಅವನು. ಪ್ರಾರ್ಥನೆ ಮಾಡಿ ಪಾಸ್ಟರ್ ಪ್ರೇಯರ್ ಮಾಡ್ರಿ, ನಂಗೆ ಆರಾಮಿಲ್ಲ ಅಂತ ಹೇಳಿ. ನಾ ಪ್ರೇಯರ್ ಮಾಡೋದಿಲ್ಲ ನಿಮಗೆ. ಯಾರು? ಬೋಧಕ. ಪ್ರೇಯರ್ ಮಾಡೋದು. ಏನಾಯ್ತು ಪಾಸ್ಟರ್? ನೀನು ಒಂದು ದಿವಸ ನಾನು ನಿನ್ನ ಹಿಂದೆ ಗಾಡಿ ತಗೊಂಡು ಬರ್ತಾ ಇದ್ದೆ, ಫಲಾನ ದಿವಸ, ಫಲಾನ ವಾರ, ಫಲಾನ ತಾಸಿಗೆ, ಫಲಾನ ನಿಮಿಷಕ್ಕೆ ನೀನು ಸಾರೆ ಕುಡಿದು ಹೋಗ್ತಾ ಇದ್ದೇನಿಲ್ಲ ಅಂತ ಹೇಳ್ದ. ಪಾಪ ಹೆದ್ರಿ, ಇಲ್ಲ ಪಾಸ್ಟರ್ ಅಂತ ಹೇಳ್ದ. ಸುಳ್ಳು ಹೇಳ್ಬಾರ, ನೀ ಸಾರೆ ಕುಡಿದು ಹೋಗ್ತಾ ಇದ್ದಿಲ್ಲ ಅಂತ ಹೇಳಿದ್ರು. ಇಲ್ಲ ಪಾಸ್ಟರ್, ಸುಳ್ಳು ಇಲ್ಲ ಪಾಸ್ಟರ್, ನಾನು ಕರೆಯೋಣ ಅಂತ ಹೇಳ್ದ. ಪಾಪ ಅವನಿ ಮಾಡ ಹೆದ್ರಿ, ಶಾಪ ಬರ್ತದೆ ನಿನಗೆ ಅಂತ ಹೇಳ್ದ. ಏನಂತ ಹೇಳ್ದ? ಶಾಪ ಬರ್ತದೆ. ಇಲ್ಲ ಪಾಸ್ಟರ್, ಕುಡಿದು ಹೋಗ್ತಾ ಇದೆ ಅಂತ ಹೇಳ್ದಲ್ಲ, ಒಪ್ಪಿಕೊಂಡಲ್ಲ. ನಾನು ನಿನಗೆ ಪ್ರೇಯರ್ ಮಾಡುದಿಲ್ಲ ಅಂತ ಹೇಳ್ದ. ಯಾರು ಹೇಳಿದ್ರು? ದೇವರು ಕೊಟ್ಟವರ ಪೂಜಾರಿ ಕೊಡುದಿಲ್ಲ ಅಂತೇಳಿ. ಆಮೇನ್. ನನ್ನ ದೇವರು ಕೊಟ್ಟವರ ಪೂಜಾರಿನೂ ನಿಲ್ಲಿಸ್ಲಿಕ್ಕಾಗುವುದಿಲ್ಲ. ನನ್ನ ಯೇಸು ಕೊಟ್ಟಿರುವ ವರಗಳು ಈ ಲೋಕದ ಯಾವ ದುಷ್ಟ ಶಕ್ತಿ ನಿಲ್ಲಿಸ್ಲಿಕ್ಕಾಗುದಿಲ್ಲ, ಯಾವ ಇಂಥ ಪೂಜಾರಿ ಕೂಡ ನಿಲ್ಲಿಸ್ಲಿಕ್ಕಾಗುದಿಲ್ಲ. ಹಲ್ಲೆಲೂಯಾ. ಹೆಂಗಿದೆ ಗೊತ್ತಿದೆ? ಮತ್ತೊಂದು ಕಡೆ ಇಂಟ್ರೆಸ್ಟ್, ಯಾಕಂದ್ರೆ ಈ ಬೋಧನೆ ಅನೇಕ ಜನರು ದೇವರಿಂದ ದೂರ ಆಗುವಂತೆ ಮಾಡಿದೆ ಬ್ರದರ್. ನಾನು ಹೇಳಿದ ಬೆಕ್ಕಿನ ವಿಷಯ ಸ್ಟೋರಿ ಹೇಳಿದ್ದೀನಿ ನಾನು. ಈಗ ಅದನ್ನ ಇದೇನಾಗಿದೆ ಅಂದ್ರೆ, ನಾನು ಪ್ರೇಯರ್ ಮಾಡಿದ್ರೆ ಹೋಗು, ನೀನು ಪಾಪಿ ಆಗಿದೆ ಅಂತ ಹೇಳಿದ್ರು. ಪಾಪ ಒಪ್ಕೊಂಡ ಸೀರೆ ಕೊಡ್ತಿದ್ದೀನಿ, ಇನ್ನು ಮುಂದೆ ಕುಡಿಬೇಡ ಅಂತ ಹೇಳ್ಬೇಕಷ್ಟೇ. ಕುಡಿಬೇಡಪ್ಪ, ನಾನು ಪ್ರೇಯರ್ ಮಾಡ್ತೇನೆ ಅಂತ ಹೇಳ್ಬೇಕು. ಅವನು 3 ವರ್ಷ ಪ್ರೇಯರ್ ಹೋಗಿಲ್ಲ, ಪ್ರೇರಣೆ ಬಿಟ್ಬಿಟ್ಟಿದ. ಮತ್ತೆ ನಂಗೆ ಸಿಕ್ಕಿದೆ. ನಾನು 19 ವಯಸ್ಸಿತ್ತು ಅವಾಗ, 19 ವಯಸ್ಸು ಆವಾಗ ನಾನು ಸ್ವಾರ್ಥ ಸೇವೆ ಸಾರ್ತಿದ್ದೆ. ಅವಾಗ ಅವನು ದೇವ್ರಿಗೆ ಬಂದಿದ್ದವನು, ಅವನು ದೇವ್ರು ಬಿಟ್ಟಿಲ್ಲಾಗಿದ್ದ. 3 ವರ್ಷ ಆಯ್ತು. ಯಾಕೆ ಬಿಟ್ಟಿದೆ ಅಂತ ಹೇಳಿದ್ರು? ನಮ್ಮ ಪಾಸ್ಟರ್ ಹಿಂಗೆ ಹೇಳ್ಬಿಟ್ರು, ದೇವ್ರು ನಿನ್ನ ಕೈ ಬಿಟ್ರು ಅಂತ ಹೇಳ್ಬಿಟ್ರು. ಏನ್ ಹೇಳಿದ್ರು? ದೇವ್ರು ನಿನ್ನ ಬಿಟ್ಬಿಟ್ರು ಅಂತ ಹೇಳಿದ್ರು. ಮೈ ಗುಡ್ನೆಸ್. ನೋಡ್ರಿ, ಈ ದುರುಪದೇಶ ಅನೇಕ ವಿಶ್ವಾಸಿಗಳನ್ನು ಹಾಳು ಮಾಡ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾನು ಅದನ್ನ ಹೇಳ್ತೇನೆ, ಕರೆದಿದ್ದನ್ನು ಯಾವತ್ತೂ ಹಿಂಪಡೆಯುವುದಿಲ್ಲ.
ರೋಮ 11:29 ಡೈರೆಕ್ಟ್ ಹೇಳ್ತದನೆ, ಬೈಬಲ್ ನಲ್ಲಿ ಡೈರೆಕ್ಟ್ ಇದೆ. ದೇವರ ದಾನಗಳು, ದೇವರ ವರಗಳು, ದೇವರು ಕೊಟ್ಟಿದ್ದನ್ನು ಅಥವಾ దేవర కరువికలు పిలుపు, దేవుని దానములు గాని వరములు గాని పిలుపులు గాని ఎంత మాత్రముకు ఎను తీసుకోడు. అర్థమైనా? ఎను తీయడు ಅಂದ್ರೆ ಹಿಂಗ್ ತೆಗೆದುಕೊಳ್ಳೋದು. ಹೋದ್ರೆ ಕನ್ನಡದಲ್ಲಿ ಅದರಲ್ಲಿ ಬಹಳ ಡಿಫ್ರೆಂಟ್ ಇದೆ, ನಾನು ಹೇಳ್ಕೊಡ್ತೇನೆ. ಏನಿದೆ? ದೇವರ ದಾನಗಳಾಗಲಿ ಕರುವಿಕೆಗಳಾಗಲಿ ಹಿಂಪಡೆಯುವಂತದ್ದಲ್ಲ. ಅಲ್ಲಿ ಪಶ್ಚಾತ್ತಾಪ ಅಂತ ಬರಲ್ಪಟ್ಟಿದೆ. ಹಲೋ, ದೇವರು ತನ್ನ ಕೃಪಾವರಗಳು ఆ విషಯದಲ್ಲಿ పిలుపు విషయంలో, కరువిಕೆ విషಯದಲ್ಲಿ ಆತನು ಹಿಂಪಡೆಯುವಂತದಲ್ಲ. ಇಂಗ್ಲಿಷ್ ಅಲ್ಲಿ ಏನಿದೆ ಬ್ರದರ್? ಪಶ್ಚಾತ್ತಾಪ ಅನ್ನೋದಕ್ಕೆ ಅದು ಅರ್ಥ ಮಾಡ್ಲಿಕ್ಕೆ ಹೇಳಿದ್ರಪ್ಪ. ಪಶ್ಚಾತ್ತಾಪ ಅನ್ನೋ ಕರೆಕ್ಟ್ ಅಲ್ಲ ವರ್ಡ್ ಅದು. ಇಂಗ್ಲಿಷ್ ಅಲ್ಲಿ ಇರ್ರಿವೋಕೇಬಲ್. ಇರ್ರಿವೋಕೇಬಲ್ ಅಂದ್ರೆ ಅದು ಕನ್ನಡದಲ್ಲಿ ಹಿಂಪಡೆಯುವಂತದ್ದಲ್ಲ. ಏನಲ್ಲ? ಹಿಂಪಡೆಯುವಂತದ್ದಲ್ಲ, ಅದು ಹಿಂದೆ ಪಡೆಯುವಂತದ್ದಲ್ಲ. ಅದು ಇಟ್ ಇಸ್ ಕ್ಲಿಯರ್ಲಿ ರಿಟನ್ ಬ್ರದರ್ ಹಿಯರ್. ಇಲ್ಲ, ಕ್ಲಿಯರ್ ಇದೆ. ದೇವರ ವರಗಳಾಗಲಿ, ಹಲೋ, ಕರುವಿಕೆಗಳಾಗಲಿ ಹಿಂಪಡೆಯುವಂತದ್ದಲ್ಲ. ಈಗ ನಾನು ನಿನ್ನಿಂದ ಬಹಳಷ್ಟು ಕಾರ್ಯಗಳು ಧ್ಯಾನಿಸ್ತೇನೆ. ಯಾಕಂದ್ರೆ ಯೋಬನಿಗೆ ಕೊಟ್ಟಿದ್ದು ಆಸ್ತಿ ಪಾಸ್ತಿ, ಆತನಿಗೆ ಧನ ಸಂಪತ್ತು ಐಶ್ವರ್ಯ ಅಂತ ಏನಿತ್ತು? ಆತನಿಗೆ ಆರೋಗ್ಯನೂ ಚೆನ್ನಾಗಿತ್ತು. ಆಮೇನ್. ದೇಹದಲ್ಲಿ ಮಕ್ಕಳು ಪುಷ್ಟರಾಗಿದ್ರು, ಸುಂದರವಾಗಿದ್ರು, ಕುಟುಂಬದಲ್ಲಿ ಮತ್ತು ಆಸ್ತಿ ಪಾಸ್ತಿಗಳ ಸಮೃದ್ಧಿಯಿಂದಿತ್ತು. ಇದು ಆಸ್ತಿ ಪಾಸ್ತಿಗಳಲ್ಲಿ ನೋಡ್ರಿ, ಒಂದು ದೇಹದಲ್ಲಿ ಆರೋಗ್ಯ ಇಸ್ ಅ ಫಿಸಿಕಲ್ ಬ್ಲೆಸ್ಸಿಂಗ್, ಆಮೇಲೆ ಮೆಟೀರಿಯಲ್ ಬ್ಲೆಸ್ಸಿಂಗ್, ಆಸ್ತಿ ಪಾಸ್ತಿಗಳು, ಮಕ್ಕಳ ಬ್ಲೆಸ್ಸಿಂಗ್, ಆಮೇಲೆ ಆತ್ಮಿಕ ಆಶೀರ್ವಾದ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ, ಇವೆಲ್ಲ ಎಲ್ಲ ಇತ್ತು. ಈ ಮೂರು ವಿಷಯಗಳಲ್ಲಿ ದೇವರು ಅವ್ರನ್ನ ಆಶೀರ್ವದಿಸ್ತಾರೆ. ಈಗ ದೇವರು ಅವನ ಕಡೆ ಹಿಂಪಡ್ಲಿಕ್ಕೆ ಆಗತ್ತ? ಅದಕ್ಕೆ ಹೇಳ್ತಾನೆ ದೇವರು ಕೆಟ್ಟದನ್ನು ಮಾಡೋದಿಲ್ಲ ಅಂತೇಳಿ. ಈಗ ಜನರು ಅವನಿಗೆ ಜಗಳ ಮಾಡ್ತಾರೆ. ಯಾರು ಕುಂತಿದ್ದವನು? ಬೈಬಲ್ ನಲ್ಲಿ ಇದೆಯಲ್ಲ. ಹೌದಪ್ಪ, ಬೈಬಲ್ ನಲ್ಲಿದೆ. ಯಾರು ಹೇಳಿದ್ರು? ದೇವ್ರು ಹೇಳಿದಲ್ಲ ಅಂತ ಹೇಳಿದ. ಯೋಬ ಪುಸ್ತಕದಲ್ಲಿ ದೇವ್ರು ಹೇಳಿದ್ರಂತೆ. ಏನಂತ ಹೇಳು? ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡು ಅಂತೇಳಿ. ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡು ಹೇಳಿದವ್ರು ಯಾರ್ರಿ? ಯೋಬ, ದೇವರಲ್ಲ. ಅವ್ನು ಕೂತು ಯೋಬ ನೀ ಕೂರ್ಸೋಡು, ಪುಷ್ಷನ್ ಕೂರ್ಸೋಡು, ವಾಡಿಗೆ ಸೌಂಡ್ ತಕ್ಕೊಂಡಿ. ಯಾರು ತಗೊಂಡ್ರು? ಯೋಬ ಹೇಳಿದ್ರು, ದೇವ್ರು ಹೇಳಿದ್ರು ಅಂತ ಹೇಳಿದ. ಎಲ್ಲಾದ್ರೂ ಯೋಬ ಪುಸ್ತಕದಲ್ಲಿ ದೇವ್ರು ನಾನೇ ತೆಗೆದುಕೊಂಡಿನಿ ಅಂತ ಎಲ್ಲಾರು ಹೇಳಿದನ? ದೇವ್ರು ಹೇಳಿದನ? ಮತ್ತು ಎಲ್ಲಿಯೂ ಬೋಧಕನೇ ಹೇಳಿದಾನೆ, ಬೋಧಕನು ಕೂಡ ಬೋಧಿಸಿದಾನೆ. ದೇವರೇ ಕಸಿದುಕೊಂಡು ಅಂತ ಎಲ್ಲಾರು ಎಲ್ಲಿಯೂ ಬೋಧಕನು ಹೇಳಿದ 32ನೇ ಅಧ್ಯಾಯದಿಂದ ಎಲ್ಲೂ ಹೇಳಿಲ್ಲ. ಐ ಲವ್ ಟು ಪ್ರೀಚ್ ಮೈ ಗುಡ್ ಗಾಡ್. ಐ ಲವ್ ಟು ಪ್ರೀಚ್ ಮೈ ಗುಡ್ ಗಾಡ್. ಹಲ್ಲೆಲೂಯಾ. ನನ್ನ ಒಳ್ಳೆ ದೇವರನ್ನು ಸಾರೋದಕ್ಕಾಗಿ ನಾನು ಆನಂದಿಸ್ತೀನಿ. ಪ್ರೈಸ್ ಲಾರ್ಡ್ ಜೀಸಸ್. ಇವನೇನ್ ಮಾಡಿದ? ಚರ್ಚ್ ಬಿಟ್ಬಿಟ್ಟಿದ್ದಾನೆ. ನಾ ಹೇಳಿದೆ, ಯಾರು ಹೇಳಿದಾರೆ? ಇಲ್ಲ, ನಾನು ಪಾಪ ಮಾಡಿದಂತೆ. ನಾಳೆ ನೀನು ಎಷ್ಟು ಸಾರಿ ಪಾಪ ಮಾಡಪ್ಪ, ನಾ ಹೇಳಾಗ್ತೀನಿ. तू थक जाएगा तो पाप कर करके, मगर मेरा परमेश्वर क्षमा करते करते नहीं थकेगा, तेरे को अभी भी एक मौका दे रहा है. ऐसा परमेश्वर है हमारा प्रभु. ನೀನು ಪಾಪ ಮಾಡಿ 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 ರೋಗ ಬಾಧೆ ಸಂಕಟದ ವೇದನೆಗಳನ್ನು ನೀನು ಟಯರ್ಡ್ ಆಗಿ ಜೋತಾಡಿ ಬಂದ್ರೂ ಕೂಡ ಲಾಸ್ಟ್ ವರೆಗೂ ನೀನು ಕ್ಷಮಿಸ್ತಾ ಇರ್ತಾನೆ. ಏನಂದ್ರೆ ಇವತ್ತಾದ್ರೂ ನೀನು ಸುಧಾರಿಸ್ಕೊಳ್ಳುತ್ತೆ ಅನ್ನತಕ್ಕಂಥ ನಿರೀಕ್ಷೆಯಿಂದ ನಿನಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಮೈ ಗಾಡ್ ಇಸ್ ಗುಡ್ ಗಾಡ್. ಹಲ್ಲೆಲೂಯಾ. ಇದನ್ನು ಹೇಳಿದ್ಕೊಳ್ಳಿ ಒಳಗೆ ಸ್ಟಾರ್ಟ್ ಮಾಡಿದ. ಬ್ರದರ್, ಅವ್ರ ಗಾಡಿ ಬೈಬಲ್ ನೀನು ಅವನು ಹೇಳಿದನಲ್ಲ, ನನ್ನ ವಾಕ್ಯದಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ. 70 ಸಾರಿ ಕ್ಷಮಿಸ್ಲಿಕ್ಕೆ, ಒಂದು ದಿನ ಪಾಪ ಮಾಡಿದ್ರೆ 70 ಸಾರಿ ಕ್ಷಮಿಸ್ಲಿಕ್ಕೆ ನಮ್ಮ ಯೇಸು ಹೇಳಿದ್ದಾರೆ. ನಮ್ಮನ್ನು ಕ್ಷಮಿಸ್ಲಿಕ್ಕೆ ಆತನ 490 ಸಾರಿ ಕ್ಷಮಿಸ್ತಾ ಇದ್ದಾನೆ ಅಂತ ಹೇಳಿದೆ. ನಾನು ಎಷ್ಟು? ಒಂದು ದಿನಕ್ಕೆ 490 ಸಾರಿ ಯಾರಾದ್ರೂ ಪಾಪ ಮಾಡ್ಲಿಕ್ಕೆ ಆಗ್ತದ್ರಿ? ಆಗ್ತದ? ಹೋಗ್ಲಿ, 100 ಸಾರಿ ಅದೇ ಮಾಡ್ಲಿಕ್ಕೆ ಆಗ್ತದ ಪಾಪ? 1-2 ಸಾರಿ ಮಾಡಿದ್ಕೊಳ್ಳಿ ನಾವು ಹಾಳಾಗಿರ್ತಾನೆ ಅವನು. ಹೌದಾ? ಅವನೇ ಸತ್ಯನಾಶ ಆಗಿರ್ತಾನೆ. ಆದ್ರೂ ನಮ್ಮ ದೇವರು ಕ್ಷಮಿಸೋದ್ರಲ್ಲಿ ಯಾವತ್ತೂ ಟಯರ್ಡ್ ಆಗುದಿಲ್ಲ, ನಿಲ್ಲಿಸುವುದಿಲ್ಲ. ಓಕೆ, ಇದು ನಮ್ಮ ದೇವರು ಒಳ್ಳೆತನ. ಈಗ ನೆಕ್ಸ್ಟ್, ಈಗ ರೋಮಪುರದವರ ಬರೆದ ಪತ್ರಿಕೆ 11:29 ದೇವರ ದಾನಗಳಾಗಲಿ, ದಾನಗಳು ಇಂಗ್ಲಿಷ್ ಅಲ್ಲಿ ವರಗಳಂತಿದೆ. ದಾನಗಳಂದ್ರೆ ಗಿಫ್ಟ್ಸ್ ಅಂತಿದೆ ಇಂಗ್ಲಿಷ್ ಅಲ್ಲಿ, ಮತ್ತು ವರಗಳಂತಿದೆ. ಮತ್ತು ದೇವರ ದಾನಗಳು ವರಗಳು ಹಿಂಪಡೆಯುವಂಥದ್ದು ಅಲ್ಲ. ಈಗ ಯೋಬನಿಗೆ ದಾನಗಳಂದ್ರೆ ಏನು? ದಾನಗಳಂದ್ರೆ ಈ ಬೋಧಕರು ಇದಾರಲ್ಲ, ಈ ಕಾಂಜಿ ಪಿಂಜಿ ಬೋಧಕರು, ಪಾಪ ಡಿಸ್ಕ್ವಾಲಿಫೈಡ್ ಬೋಧಕರು, ಹಾಫ್ ನಾಲೆಜ್ ಅಂತಾರೆ, ಡೇಂಜರಸ್ ಬೋಧಕರು, ವಿಶ್ವಾಸಿಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಮಾಟನ ಮತ್ತೆ ನೀನು ಶಿಕ್ಷಿಸ್ತಾರೆ ದೇವರು. ಕೇಳಿದ್ರೇನಿಲ್ಲ, ಏನಾರ ಅದ ನಿನ್ ಬೈಬಲ್ చూపిస్తే ತೋರಿಸಿನ ಬೈಬಲ್ ಇಲ್ಲ. ನಾನು ದೇವರು ಶಿಕ್ಷಿಸೋದಕ್ಕಾಗೆಲ್ಲ ಬಂದಿದ್ದು ರಕ್ಷಿಸೋದಕ್ಕಾಗಿ ಅಂತೇಳಿ.
ಕೈಗಳು ತಡ್ತೇವೆ ನೋಡ್ಸೋಣ. ನೀವ್ ಹೇಗ್ ಮಾಡಿದಿ, ಹೀಗ್ ಮಾಡಿದಿ, ನೀವ್ ಶಾಪ ಕೊಡ್ತಾನೆ, ನಾಶ ಮಾಡ್ತಾನೆ. ಆಲ್ರೆಡಿ ಅವ್ನು ಶಾಪದಲ್ಲಿ ಇದ್ದಾನೆ, ಮತ್ತೇನ್ ಕೊಡ್ತೀಯಪ್ಪ ನೀ ಶಾಪ? ಬೈಬಲ್ ಹೇಳ್ತದೆ ಈಸ್ ಆಲ್ರೆಡಿ ಇನ್ ಕಂಡಮಿನೇಷನ್. ಅವನು ಮೊದಲೇ ಶಾಪ, ರೋಗ, ಬಾಧೆ, ಸಂಕಟ, ವೇದನ, ದರಿದ್ರ ಎಲ್ಲ ಅವನು ಕಾಡ್ತಾ ಇದೆ. ಮತ್ತವನಿಗೇನು ಶಾಪ ಕೊಡ್ತೀನಿ ನೀನು? ಅದಕ್ಕೆ ಬೈಬಲ್ ನಮ್ಮ ತೆಲುಗು ಬೋಧಕರು, ಕನ್ನಡ ಬೋಧಕರು ದಯಮಾಡಿ ನಮ್ಮ ಈ ಬೋಧನೆಯನ್ನು ಕೇಳಿ. ಯಾಕಂದ್ರೆ ನಾವು ತೆಲುಗು ಕನ್ನಡ ಬೋಧಕರು ಮಾಡಿ ಕನ್ನಡದಲ್ಲಿ ಇರ್ತಕ್ಕಂಥ ಕೆಲವು ಲೋಪ, ಟ್ರಾನ್ಸ್ಲೇಷನ್ ಕೆಲವು ಲೋಪ ಆಗಿದೆ. ಕರೆಕ್ಟ್ ಬರ್ತಾರೆ, ಅರ್ಥ ಆಗಲಿಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಬೇರೆ ಶಬ್ದಗಳು ಯೂಸ್ ಮಾಡಿದ್ರೆ ಅದರಿಂದ ಅಪಾರ್ಥ ಆಗ್ಬಿಟ್ಟಿದೆ. ಈಗ ನಾನು ತೋರಿಸ್ಕೊಡ್ತೇನೆ. ದೇವರು ಹೇಳಿದ್ರು, ದೇವರು ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ಕೊಡುವನಿ ಹೊರತು ಕಸಿದುಕೊಳ್ಳುದಿಲ್ಲ. ನಾಳೆ ಶಾಪ ಮಾಡಿದೆ, ನಾಳೆ ನೀನ್ ಮಾತು ಕೇಳಿಲ್ಲ, ನೀನ್ ಸೇರೆ ಕೊಡದೆ, ಅದಕ್ಕಾಗಿ ನೀನ್ ಸತ್ಯನಾಶ ಹೋಗ್ತೀವಿ ಅಂತ ಹೇಳಿದ್ರು. ಬಹಳ ಜನರು ನನ್ನನ್ನು ನೋಡಿದ್ರೆ ಬಂದು ಭೇಟಿ ಆಗ್ತಾರೆ. ಎಲ್ಲಿಡಕ್ಕೆ ತಿಂತ ಇದ್ರು ಅಂತ ಉಳಿ ನನ್ ಭೇಟಿ ಮಾತಾಡ್ತಾರೆ. ಆದ್ರೆ ಅಕ್ಕ ನೋಡಿದ್ರೆ ಹೆದರ್ತಾರೆ ಬಹಳ ಜನ. ಪಾಪ ಅಕ್ಕ ಸ್ವಲ್ಪ ಡಿಫ್ರೆಂಟ್ ಇರ್ಲಿ, ಹಂಗೂ ಇರ್ಬೇಕು. ಅಕ್ಕ ಅವರು ಇರ್ಬೇಕು, ಅಂತಂದಿರ್ಬೇಕು. ಅಯ್ಯೋ ಕೂತಿದ್ರಮ್ಮ, ಒರೇ ತಿರುಗಿರಪ್ಪ, ಆಮೇಲೆ ತೀಸ್ಕೊಡು, ಕ್ಲಾಸ್ ತೀಸ್ಕೊಡು, ವಾಡೋಕೆ ಪಕ್ಕ ಬರ್ತಾడు. ದೇವದಾಸನ ಮುಂಚೆ ಅಪ್ಪ ದೇವದಾಸನ ಏನ್ ಅನ್ನೋದಿಲ್ಲಪ್ಪ ಅಂತೇಳಿ, ಆರಾಮದಿಪ್ಪ, ಆರಾಮ ಫಸ್ಟ್ ಏನ್ ಮಾಡ್ತಾ ಇದ್ದೆ, ಪ್ರೇಯರ್ ಮಾಡ್ತಾ ಇದ್ದೆ, ಬೈಬಲ್ ಇಷ್ಟ ಕೇಳ್ತಾರೆ, ಬೈಬಲ್ ಬಿಡ್ತಾ ಇದ್ದೆ, ಓದ್ತಾ ಇದ್ದೆ, ವೆರಿ ಗುಡ್. ಆದ್ರೆ ಬರೀ ಪಾಸ್ಟರು ಸಿಗರೇಟ್ ಕುಡಿದ್ರು ಏನನ್ನೋದಿಲ್ಲ, ಶೆರೆ ಕುಡಿದ್ರು ಅನ್ನೋದಿಲ್ಲ, ಶೆರೆ ಕುಡಿದು ಸಿಕ್ಕಿದ್ರು ಏನೋದಿಲ್ಲ, ಎರಡ್ಗೆ ತಿಂದ್ರು ಏನೋದಿಲ್ಲ, ಅವ್ರು ಏನೋದಿಲ್ಲ, ಖಾಲಿ ಪ್ರಸಂಗ ಮಾಡುವಾಗ ಅಷ್ಟೇ ಕ್ಲಾಸ್ ತಗೋತಾರೆ ಅಷ್ಟೇ. ಆದ್ರೆ ಅಲ್ಲಿ ಜನರ ಮುಂದೆ ಏನೋದಿಲ್ಲ. ವೆರಿ ಗುಡ್, ಬೈಬಲ್ ಓದ್ತಾ ಇದೆ, ಇಲ್ಲ ಫಸ್ಟ್ ಟೈಮ್ ಇಲ್ಲ, ಊಟ ಮಾಡ್ತಾ ಇದ್ದಿಲ್ಲ, ಊಟ ಮಾಡ್ತಾ ಇದ್ದೀನಿ, ಫಸ್ಟ್ ನಾಷ್ಟ ಮಾಡ್ತಾ ಇಲ್ಲ, ಎಷ್ಟು ದಿನ 3 ಸಲ, ಎಷ್ಟು ಊಟ ಮಾಡ್ತಾ ಇದ್ದಿ, 3 ಸಲ ಊಟ ಮಾಡ್ತಾರೆ, ನಾಷ್ಟ ಬಹಳ ಸಲ ಮಾಡ್ತಾರೆ, ಪ್ರೇರ್ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ ಫಸ್ಟ್, ಮತ್ತು ಚಾ ಕುಡಿತಾ ಇದ್ದ, ಚಾ ಕುಡಿತಾ ಇದ್ದಾನೆ, ಅದು ಏನಂತ ಕೇಳಿ ನಾವು ಏನ್ ಮಾಡ್ತೇನೆ, ಅವ್ರಿಗೆ ನಗಿಸ್ತಾ ಈಗಿಂದ ಆದ್ರೆ ಬೈಬಲ್ ಓದ್ ಅಂತ ಹೇಳ್ತೀನಿ. ಆದ್ರೆ ಮೇಡಮ್ ಅವ್ರು ಸಿಕ್ಕರೆ ಬಾಯರು ಹೆದರ್ತಾರೆ, ಅದ್ರ ಪೆದ್ದೋಲ್ ಮುಂದೆ ಕ್ಲಾಸ್ తీసుకుంటాರ ಅಂತವ್ರು ಕೂಡ ಇರಬೇಕು. ಅಲ್ಲೆಲ್ಲೂಯ. ಆದ್ರೆ ಇಲ್ಲಿ ಕ್ಲಾಸ್ ತಗೋಬೇಕು, ಆದ್ರೆ ಅವ್ರ ರಕ್ಷಣೆ ಕರೆಕ್ಟ್ ಇದೆ, ರಕ್ಷಣೆ ಇನ್ನು ಈಗಲಾದ್ರೂ ಮನಸ್ಸು ತಿರ್ಕೋ ಅಂತ ಹೇಳ್ತಾರೆ ಮೇಡಮ್ ಅವರು. ಈಗಲಾದ್ರೂ ಮನಸ್ಸು ತಿರ್ಕೋ, ದೇವ್ರು ಈಗಲೂ ಚಾನ್ಸ್ ಕೊಡ್ತಾರೆ. ಈಗ ನಾನು ಏನ್ ಹೇಳಿಕ್ ಬಯಸ್ತಾ ಇದ್ದಂದ್ರೆ, ದೇವರು ಕೊಟ್ಟಿದ್ದನ್ನು ಹಿಂಪಡೆಯುವುದಿಲ್ಲ. ಈಗ ಬೈಬಲ್ ಅಲ್ಲಿ ತೋರಿಸ್ಬೇಕು ನಾನು. ಈಗ ಯೇಸು ಕ್ರಿಸ್ತು ಈ ಲೋಕಕ್ಕೆ ಯಾಕೆ ಬಂದನು ಅನ್ನೋ ತೋರಿಸ್ಬೇಕು. ಅದಕ್ಕಾಗಿ ಈ ವಚನವನ್ನು ತೋರಿಸುವಾಗ ಬಹಳ ಜನರ ಅರ್ಥ ಆಗಲ್ಲ. ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಸ್ವಲ್ಪ ತರ್ಜುಮೆ ಮಾಡುವಾಗ ಯಾರು ಮಾಡಿದ್ರಂದ್ರೆ ಈ ತರ್ಜುಮಾ, ಇದು ಬ್ರಾಹ್ಮಣ ಪಂಡಿತರು ಬೈಬಲ್ ತರ್ಜುಮೆ ಮಾಡಿದ್ರೆ, ಅವ್ರು ತರ್ಜುಮೆ ಮಾಡುವಾಗ ನಮ್ಗೆ ಅರ್ಥ ಆಗ್ಬೇಕಂತ ಬಹಳ ಪ್ರಯತ್ನ ಮಾಡಿದ್ರೆ, ಆದ್ರೆ ಅದು ನಮಗೆ ಅಪಾರ್ಥ ಆಗ್ತಾ ಇದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಆಗಿತ್ತು. ತೋರಿಸ್ಕೊಡ್ತೇನೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ ಅದರಲ್ಲಿ ದಯಮಾಡಿ ಕೇಳಿಸ್ಕೊತೀರಿ. ಯೇಸು ಶಿಕ್ಷಿಸೋದಕ್ಕಾಗಿ ಬಂದಿಲ್ಲ, ನಮ್ಮನ್ನು ತೀರ್ಪು ಮಾಡಿ. 3ನೇ ಅಧ್ಯಾಯ 15 ವರ್ಷದಿಂದ ಓದ್ತೀರಿ. ಯೋಹಾನ್ ಸುವಾರ್ತೆ ಅಲ್ಲ 15ದಿಂದ ಓದ್ರಿ, 15ದಿಂದ ಓದ್ರಿ, 15ದಿಂದ 16 ಓದ್ತೀರಾ, 15ದಿಂದ ಓದ್ರಿ ಸಿಸ್ಟರ್. ಬೇರೆ ತರ್ಜುಮೆ ಓದ್ರಿ ಬೇಗನೆ. ಆ ಪಾಯಿಂಟ್ ಮಿಸ್ ಮಾಡಿ ಓದ್ರಿ. ಇದು ಎಷ್ಟನೇ ವಚನಮ್ಮ? ಮತ್ತ 15 ಹೇಳಿದ್ರೆ ನೀವು 14 ಓದ್ತಾ ಇರಲ್ಲ. ಅದ 15 ನನ್ನನ್ನು ನಂಬುವರು, ಯೇಸು ಹೇಳ್ತಾ ಇದಾರೆ, ನನ್ನನ್ನು ನಂಬುವವರು ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಲಿಸನ್ ಕೇರ್ಫುಲ್. ಯಾರು? ಆತನನ್ನು ನಂಬುವ ಒಬ್ಬನಾದರೂ. ಇಸ್ ಇಟ್ ಕ್ಲಿಯರ್ ಬಿಡಿ? ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಯಾರನ್ನು ಕೊಟ್ಟನು? ಯೇಸುವನ್ನು ಅನುಗ್ರಹಿಸಿದನು. ಮುಂದೆ ಅಂಡರ್ಲೈನ್ ಮಾಡಿ. ಈಗ ದೇವರು ತನ್ನ ಮಗನ ಮುಖಾಂತರ ಏನಾಗಬೇಕಂತ ಕಳಿಸಿದಾನೆ? ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ, ಜಗತ್ತಿಗೆ, ಮಾನವರಿಗೆ ರಕ್ಷಣೆ ಆಗಬೇಕೆಂದು ಯೇಸುವನ್ನು ಕಳಿಸಿಕೊಟ್ಟನೇ ಹೊರತು ಎದಕ್ಕೆ ಕಳಿಸಲಿಲ್ಲ? ನಿಮ್ಮಲ್ಲಿ ತೀರ್ಪು ಮಾಡ್ಕೋ ಕಳಿಸ. ಪಾಪ ಹೇಳಿದ್ ಕರೆಕ್ಟ್ ಹೇಳಿದಾರೆ ಅವರು, ಪಾಪ ಅರ್ಥ ಮಾಡಿಸ್ಲಿಕ್ಕೆ ಹೇಳಿದಾರೆ. ತೀರ್ಪು ಮಾಡೋದಕ್ಕಾಗಿ ಕಳಿಸಲ್ಪಡಲಿಲ್ಲ. ಇದನ್ನು ಕೇಳಿದ್ದ ನಮ್ಮ ಅಮಾಯಕ ಬೋಧಕರು ಇದರಿಂದ ವಂಚಿತರಾಗಿದ್ದಾರೆ. ಯಾಕಂದ್ರೆ ತೀರ್ಪು ಮಾಡೋದಕ್ಕಾಗಿ ಕಳಿಸಲ್ಪಡಲಿಲ್ಲ ಅಂತಿದೆ. ತೀರ್ಪು ಅಂದ್ರೆ ಏನ್ ತೀರ್ಪು ಅದು ಹೇಳಿಲ್ಲ ಅಲ್ಲೇ.
ಕ್ಲಿಯರ್ ಮಾಡ್ಬೇಕು ಅದನ್ನು. ಇಂಗ್ಲಿಷ್ ಅಲ್ಲಿ ಕಂಡಮ್ ಅಂತ ಗೊತ್ತಿದೆ, ಶಿಕ್ಷೆ, ಮರಣ. ಏನ್ ಗೊತ್ತಿದೆ? ಡೆತ್ ಡೈರೆಕ್ಟ್. ಕಂಡಮ್ ಅಂದ್ರೆ ಏನೋ ಇದೆಲ್ಲ, ಯಾವುದು ಒಂದು 4 ದಿವಸ ಸಜಾ ಅಥವಾ ಉಮರ್ ಕೈದಿಗೆ ಸಜಾ ಅಲ್ಲ. ಕಂಡಮ್ ಅಂದ್ರೆ ಡೈರೆಕ್ಟ್ ಮರಣದಂಡನೆ. ಅದಕ್ಕಾಗಿ ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಇದೆ. ಓ ಮೈ ಗಾಡ್, ವಾಟ್ ಅ ವಂಡರ್ಫುಲ್ ಗಾಡ್, ಐ ಲವ್ ಟು ಪ್ರೀಚ್ ಮೈ ಲವ್ ಜೀಸಸ್, ಲವಿಂಗ್ ಜೀಸಸ್. ನಾನು ನನ್ನ ಪ್ರೀತಿ ಸ್ವರೂಪನಾದ ದೇವರನ್ನು ಬೋಧಿಸಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಇಂಗ್ಲಿಷ್ ಕೇಳ್ತೀರಿ, God did not send his son Jesus into the world to condemn. Is it clear? Is it clear, brother? ನಾಶ ಮಾಡೋದಕ್ಕಾಗಲ್ಲ, ರಕ್ಷಿಸೋದಕ್ಕಾಗಿ ಕಳಿಸಿದ್ದಾನೆ. ದೇವ್ರ ಮಕ್ಕಳೇ, ಆರ್ ಯು ಕ್ಲಿಯರ್ ಬ್ರದರ್? ಯಾರು ಇರ್ಲಿ, ಒಬ್ರು ಬಂದು ಹೇಳಿದ್ರು ನನಗೆ, ನಮ್ಮ ಮಿತ್ರನ ಇವತ್ತು ಬಂದಿಲ್ಲ ಪಾಪ, ನಾಳೆ ಅವ್ರದ್ದು ಕೆಲಸ ಇದೆಯಲ್ಲ ಬಹಳ, ಪಾಪ ಸಿಗ್ಲಿಲ್ಲ ಅವರು. ಅವ್ರು, ಪಾಸ್ಟರ್, ದೇವರು, ನಾನ್ ದೇವ್ರ ಹತ್ರ ಬರಲಿಲ್ಲ ಅಂತ ದೇವ್ರು ನನ್ನ ಕಾಲು ಮುರಿದನು, ಅದಕ್ಕೆ ನಾನು ದೇವ್ರ ಹತ್ರ ಬಂದಿದ್ದೇನೆ ಅಂತ ಹೇಳಿದ. ನಾಳೆ ದೇವ್ರ ಕಾಲು ಮುರಿಯುವಂತ ಕೆಡುಕನಲ್ಲಪ್ಪ ಅಂತ ಹೇಳಿದ. ಆದ್ರೆ ನನ್ನ ಕಾಲು ಯಾಕೆ ಮುರಿದ ಅಂತ ಕೇಳಿದ. ಅದು ನಿನ್ನ ತಪ್ಪು ಲೋಪದೋಷದಿಂದ ಮುರಿದಿದೆ ಹೊರತು ದೇವರಲ್ಲ. ಹೌನ್ ಅಂಕಲ್, ಇದು ಡಿಫ್ರೆಂಟ್ ఉంది దేవదాసన టీచింగ్. దేవదాసన అది కదన్నా, అంతా అన్నది చెప్తాడు. ఆయనది కదన్నా, ఇది దేవుందన్నా. అన్నా ఇది దేవుందన్నా, ఇది నాయిందన్నా, నాయదా. ಅಲ್ಲಿ ಏನಿದೆ ನೋಡ್ರಿ, ದೇವರು ತನ್ನ ಮಗನನ್ನು he did not send his son to condemn the world. ಕ್ಲಿಯರ್ ಇದೆ ಇಲ್ಲಿ. ಆ ಕಂಡಮ್ ಅನ್ನೋ ಪದ ನಿಮ್ಮಲ್ಲಿ ತೀರ್ಪು ಅಂತ ಕೊಡಲಾಗಿದೆ. ನಾವು ಇದನ್ನು ಹೇಳುವಾಗ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ, ದೇವರು ಈ ದೇಶದ, ಈ ಲೋಕವನ್ನು, ಈ ಜನರನ್ನು ನಾಶ ಮಾಡುವುದಕ್ಕೆಲ್ಲ ಕಳಿಸಿದ್ದು, ರಕ್ಷಿಸುವುದಕ್ಕಾಗಿ ಕಳಿಸಿದ್ದಾರೆ. ಅದನ್ನ ನಾನು ಕ್ಲಾರಿಟಿ ಮಾಡ, ಯಾಕಂದ್ರೆ ಮೇಲಿಂದ ಹೇಳಿದೆ, ನಂಬುವನು ಒಬ್ಬನಾದ್ರೂ ಹೇಳ್ರಿ ನಾಶವಾಗುದಿಲ್ಲ. ಆ ನಾಶವನ್ನೇ ಅಲ್ಲಿ ತಗೋಬೇಕು ನಾವು. ಇಲ್ಲಿ ದೇವರು ಲೋಕದಲ್ಲಿ ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸಿದ್ದು ಅವರನ್ನು ನಾಶ ಮಾಡೋದಕ್ಕಾಗಲ್ಲ, ಅವ್ರು ರಕ್ಷಿಸೋದಕ್ಕಾಗಿ ತಗೋಬೇಕು. ಅಲ್ಲೇ ಕಂಡಮ್ ಅನ್ನೋ ಪದ ಅದಕ್ಕೆ ಅರ್ಥ ಬರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಈಗ ಹೇಳ್ತೀರಿ, ಎಲ್ಲರೂ ಹೇಳ್ತಾರೆ ದೇವರು ಶಿಕ್ಷಿಸೋದಾದ ಅಂತ ಹೇಳ್ತಾರಲ್ಲ, ನೀವೇನ್ ಹೇಳ್ತಾರೆ ಶಿಕ್ಷಿಸಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ಮನುಷ್ಯ ಪಾಪ ಮಾಡಿ ಶಿಕ್ಷೆಯಲ್ಲಿದ್ದಾನೆ, ಹೌదా? ముందే పాపం చేసి వాడు శిక్షింపబడి నాశనమైపోతాడు. వాడికి మళ్ళీ దేవుడు శిక్ష ఇవ్వాలనా? ఏమన్నా? ಮೊದಲೇ ಪಾಪ ಮಾಡಿ ಅವನು ಶಿಕ್ಷಿಸಲ್ಪಡ್ತಾ ಇದ್ದಾನೆ, ಈಗ ಮತ್ತೆ ಶಿಕ್ಷೆ ಕೊಡಬೇಕಾ? ಅದಕ್ಕೆ ಬೈಬಲ್ ತೋರಿಸ್ಕೊಟ್ಟಿದ್ದಾನೆ ಏನಂತೇಳಿ, ಯೇಸು ಲೋಕಕ್ಕೆ ಕಳಿಸಲ್ಪಟ್ಟಿದ್ದು ನಾಶ ಮಾಡೋದಕ್ಕೆಲ್ಲ, ರಕ್ಷಿಸೋದಕ್ಕಾಗಿ ಅಂತೇಳಿ. ಶಾನ ಸಾಫ್ಟ್ ಬೋಧ ఉంది ದೇವದಾಸನದಿ, ఇది బోధ కదండి ಅಂತ ಅನ್ನೋದೇನಾ? ಎಲ್ಲ ಅದ ಅಲ್ಲ. ನಾನು ಯಾವತ್ತು ಹೇಳಿದ್ರೆ ಬೈಬಲ್ ತೆಗೆದು ತೋರಿಸ್ತೀನಿ. ನಾನು ಯಾವತ್ತು ಇಲ್ಲ ಬ್ರದರ್, ಎಲ್ಲಿದೆ ತೋರಿಸಿ ಅಂತ ಕೇಳಿದ್ರ. ಮತ್ತೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 15ರಿಂದ ಓದ್ತಾ ಇದ್ದೇವೆ ನಾವು. ಅದರಲ್ಲಿ ಎಷ್ಟು ಸಾರಿ ಕಂಡಮ್ ಅಂತ ಬರ್ದಿದೆ ನೋಡ್ರಿ. ಇಂಗ್ಲಿಷ್ ಗೊತ್ತಿದ್ರು ಬಹಳ ಖುಷಿ ಆಗ್ತೀರಿ. ಎಷ್ಟು ಸಾರಿ ಕಂಡಮ್ ಅಂತ ಬರ್ದಿದೆ ನೋಡ್ರಿ. ಇಲ್ಲಿ ದಯಮಾಡಿ ಕೇಳಿಸ್ಕೊತ್ರಿ ನನ್ನ ಪ್ರಿಯ ಸಹೋದರಿ, ದೇವರ ಮಕ್ಕಳೇ. ಇಲ್ಲಿ ಅದ್ಭುತ. ಯಾಕಂದ್ರೆ ಬಹಳ ಜನರು ಇದ್ರ ಕುರಿತು ತಪ್ಪು ಉಪದೇಶ ಕೊಟ್ಟು ಜನರನ್ನು ಯಾಮಾರಿಸ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ? ಯಾಮಾರಿಸ್ತಾ ಇದಾರೆ. ಓಕೆ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 15ರಿಂದ ಮತ್ತೊಂದು ಆವೃತ್ತಿ ಎಲ್ಲ ಸ್ಪಷ್ಟವಾಗಿ ಓದ್ಬಿಡ್ತೀರಿ. ಓದ್ಬಿಡ್ತೀರಿ ದಯಮಾಡಿ. ಹಾ, ಇಂಗ್ಲಿಷ್ ಅಲ್ಲಿ ಕುಡ್ ಯು ವಾಂಟ್ ಟು ವಾಚ್ ಅದ ಸಿ ದೇರ್? ಇಲ್ಲಿ ನೋಡ್ರಿ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ. ತನ್ನನ್ನು ನಂಬುವವರೆಲ್ಲರೂ ಏನು ಬರ್ಬೇಕು ನೋಡ್ರಿ? ನಿತ್ಯ ಜೀವ, ಇಟರ್ನಲ್ ಲೈಫ್. ಏನಿದು ಇಟರ್ನಲ್ ಲೈಫ್? ಎಂತ ಲೈಫ್ ಇದು? ನಿತ್ಯ ಜೀವ. ಎಲ್ಲರೂ ಹೇಳ್ತಾರಲ್ವ, ತನ್ನ ನಂಬುವವರೆಲ್ಲರೂ ನಿತ್ಯ ಜೀವ ಪಡ್ಕೋಬೇಕೆಂಬುದಾಗಿ ಕೊಡಲಾಗಿದೆ. ಹೌದಾ? ಇದು ನಿತ್ಯ ಜೀವ. ನಾಶ ಅಂದ್ರೆ ಪ್ಯಾರಿಶ್. ಇದೇನಿದು? ಪ್ಯಾರಿಶ್ ಅಂದ್ರೆ ನಾಶ. ಇಂಗ್ಲಿಷ್ ಭಾಷೆಯಲ್ಲಿ ಡಿಸ್ಟ್ರಾಯ್ ಕೊಡೋದೇ ಪ್ಯಾರಿಶ್. ಓಕೆ, ವಿ ಆರ್ ಮಿಸ್ಸಿಂಗ್ ದ ಪಾಯಿಂಟ್ ಹಿಯರ್. ಓಕೆ, ಇಲ್ಲೇ ಪ್ಯಾರಿಶ್ ಅಂದ್ರೆ ನೋಡ್ತಾ ಇದ್ವಿ ನಾವು. ಅದು ನೀವೆಲ್ಲರೂ ಗಮನಿಸ್ತಾ ಇದ್ರಿ. ಇಲ್ಲೇ ನಾಶ ಅನ್ನೋದಿದೆ, ಹೌದಾ? ಇಲ್ಲಿ ಇಟರ್ನಲ್ ಲೈಫ್ ಇದೆ. ಯೇಸು ಕ್ರಿಸ್ತನ ಕಳಿಸಿದ್ದು ನಾಶ ಮಾಡೋದಕ್ಕಾಗಲ್ಲ. ಇಲ್ಲೇನಾಗಿದೆ? ನಿಮ್ಮ ತೆಲುಗು ಬೈಬಲ್ ನಲ್ಲಿ ಓದ್ತಾ ಬರ್ತೀರಮ್ಮ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಸ್ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ಏನಾಗದೆ ಮತ್ತೆ ನಾಶ ಮಾಡ್ತಾನಂತ ಹೇಳ್ತಾರಲ್ಲ ಜನ. ಆತನ ಮಗು ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ಏನು ಇಟರ್ನಲ್ ಲೈಫ್, ಎವರ್ ಲಾಸ್ಟಿಂಗ್ ಲೈಫ್ ಅಂದ್ರೆ ಎಲ್ಲರೂ ನಿತ್ಯ ಜೀವನ ಪಡ್ಕೊಳ್ಬೇಕೆಂಬ ಕಳಿಸಿದ. ನೆಕ್ಸ್ಟ್, ಆತನನ್ನು ಯೇಸುವನ್ನು ಅನುಗ್ರಹಿಸಿದನು.
ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಲೋಕಕ್ಕೆ ರಕ್ಷಣೆ ಆಗಬೇಕೆಂದೇ ಕಳಿಸಿದಾನೆ ಹೊರತು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಇದನ್ನು ಸ್ವಲ್ಪ ತರ್ಜಮಾ ಕರೆಕ್ಷನ್ ಮಾಡ್ಕೋತ್ರಿ. ತೀರ್ಪು ಅನ್ನೋ ಪದ ಏನಿದೆ ಗೊತ್ತಿದೆ, ನಾಶ ಮಾಡೋದಕ್ಕಾಗೆಲ್ಲ ಕಳಿಸಿದಂತಿದೆ. ಇಂಗ್ಲಿಷ್ ಅಲ್ಲಿ ನೋಡಿ, ನೀವೇ ನೋಡ್ತಾ ಇದ್ರಲ್ಲ, ಇಂಗ್ಲಿಷ್ ಅಲ್ಲಿ ಒರಿಜಿನಲ್ ಟ್ರಾನ್ಸ್ಲೇಷನ್ ಕಂಡಮ್. ಇಲ್ಲಿ ನೋಡಿ, ಕಂಡಮ್ ನೋಡ್ತಾ ಇದ್ರೆ ಇಂಗ್ಲಿಷ್ ಅಲ್ಲಿ ಕಂಡಮ್ ಅಂದ್ರೆ ನಾಶದ ಮನಿ ಡೈರೆಕ್ಟ್. ಅದು ತೀರ್ಪು ಅಂದ್ರೆ ನಾವಿದ್ರು ಕೂಡ 3 ವರ್ಷ ಸಜಾ 4 ವರ್ಷ ಸಜಾ ಅದಲ್ಲ. ಕಂಡಮ್ ಅಂದ್ರೆ ಮರಣದಂಡನೆ. ಕಂಡಮ್ ಅಂದ್ರೆ ಮತ್ತು ನಾಶ ಅಂತ ಅರ್ಥ. ಅದಕ್ಕಾಗಿ ಮೇಲಿಂದ ಎಷ್ಟು ಸಾರಿ ನಾಶ ನೋಡ್ರಿ, ನಾಶ ಮಾಡೋದಕ್ಕಾಗೆಲ್ಲ ಕಳಿಸಿದ್ದು, ಲೋಕವನ್ನು ರಕ್ಷಿಸೋದಕ್ಕಾಗಿ ಕಳಿಸಿದ್ದಾನೆ. ನಾವು ಬಂದ ಕೂಡಲೇ ನಾವು ಏಸು ನಿನ್ನನ್ನು ಶಿಕ್ಷಿಸ್ತಾನೆ, ಏಸು ನಿನ್ನ ಕಣ್ಣು ಕಿತ್ತಾನೆ, ಅಬದ್ಧ ಮಾಡುವುದು ನೀನು ನಾಲಿಗೆ ಕಡಿಜ ತೊಡ್ದೇವ್ರು. ಹಲ್ಲೆಲೂಯಾ. ನಮ್ಮ ನೋಡ್ರಿ ಮತ್ತೆ ಕಂಟಿನ್ಯೂ ಮಾಡಿಮ್ಮ. ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ಕಳಿಸಿ, ಯೇಸುವನ್ನು ಕಳಿಸಿಕೊಟ್ಟಿದ್ದನ್ನು ಹೊರತು ಆತನನ್ನು ಎದಕ್ಕೆ ಕಳಿಸಿಕೊಟ್ಟಿಲ್ಲ? ನಾಶ ಮಾಡೋದಕ್ಕಾಗಿ, ಕಂಡಮ್ ಮಾಡೋದಕ್ಕಾಗಿ ಕಳಿಸಿಕೊಡ್ಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದೇ ಇಲ್ಲ. ಅರ್ಥ ಆಯ್ತಾ? ಇಂಗ್ಲಿಷ್ ಅಲ್ಲಿ ಏನು ಗೊತ್ತಿದೆ? He who believes in him, he shall have no condemnation. ಇಂಗ್ಲಿಷ್ ನೋಡ್ರಿ, he who believes in him is not condemned. ಎಲ್ಲ ಹೇಳ್ತೀರಿ ಹಲ್ಲೆಲೂಯಾ. ಆತನನ್ನು ನಂಬುವವನು ನಾಶವಾಗುವುದಿಲ್ಲ, ಅವನಿಗೆ ಮರಣದಂಡನೆ ಇಲ್ಲ, ಅವನಿಗೆ ಶಾಪ, ಅವನಿಗೆ ನರಕ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರ ಗೊತ್ತಿರಲಿಲ್ಲ, ಅವನಿಗೆ ನರಕ ಇಲ್ಲ, ಅವನಿಗೇನಿಲ್ಲ, ನರಕ ಇಲ್ಲ, ನಿತ್ಯ ಜೀವ ಅವನಿಗೆ ಅನುಗ್ರಹಿಸಲ್ಪಡ್ತದೆ. ಎಲ್ಲರೂ ಹೇಳ್ತೀರಲ್ವಯ್ಯ. ಎಷ್ಟು ಆಸಕ್ತಿಯಿಂದ ದೇವ್ರ ಮಕ್ಕಳೆಲ್ಲ ಕೂತ್ಕೊಂಡ್ರಿ. ದೇವ್ರ ಮಕ್ಕಳೇ, ಇದನ್ನು ಜನ ಏನ್ ಮಾಡ್ತಾರೆ, ನೀನ್ ಪಾಪ ಮಾಡಿದಿ, ಈಗ ನಿನ್ ಸತ್ಯನಾಶ ಮಾಡ್ತಾನೆ, ನೀನ್ ಹಾಳಾಗ್ತಿ, ನಿನ್ ಜೀವನ ಎಲ್ಲ ರೋಗ ಬಂದಿದೆ, ನೀನ್ ಅದಕ್ಕಾಗಿ ದೇವ್ರ ನಾಶ ಮಾಡ್ತಾನೆ. ದೇವ್ರ ನಾಶ ಮಾಡ್ತಾ ಅಂದ್ರೆ ಅವಳು ದೇವರೇ ಬಿಟ್ಬಿಟ್ಲು ಅವಳು. ಯಾಕಂದ್ರೆ ನಾನು ಬಂದಿದ್ದು ದೇವ್ರ ಕಡೆ ಆರಾಮ ಮಾಡ್ಲಿಕ್ಕೆ. ಈಗ ಏನಂತ ಇದ್ದೀನಿ ಮನುಷ್ಯ, ನಾನು ತಪ್ಪು ಮಾಡಿದ್ರೆ ನನಗೆ ರೋಗ ಬಂತು ಅಂತ ಹೇಳ್ತಾ ಇದ್ರಲ್ಲ, ದೇವ್ರು ಕೊಟ್ಟ ಅಂತ ಹೇಳ್ತಾ ಇದ್ರೆ, ದೇವ್ರ ಮೇಲೆ ಬೇಸತ್ತುಕೊಂಡು ಒಬ್ಬ ಮನುಷ್ಯ 3 ವರ್ಷ ಚರ್ಚ್ ಬಿಟ್ಟ. ಯಾಕಂದ್ರೆ ಬೋಧನೆ ತಪ್ಪಿರುವುದರಿಂದ. ಏನ್ ತಪ್ಪಿರೋದ್ರಿಂದ? ಯೇಸುವನ್ನು ನಾನೇ ತಿಳಿದುಕೊಂಡಿಲ್ಲ, ನಿನಗೇನ್ ತಿಳಿಸ್ತೇನೆ ನಾನು? ನಮ್ಮ ದೇವರಷ್ಟು ಒಳ್ಳೆ ದೇವರು. ಈಗ ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ಸಾ? ಎಂತ ಸದಿ ಉಂಟ್ರು ಅವನ, ಎಂತ ಸದಿಯ ಪಾಠ ರಾಶಿನ್ರು ಅನ್ಕೊಂಡಮ್ಮೆ ಅವನ. ಹೌದು ನಿಜ. ಆದ್ರೆ ಇಲ್ಲ ಸದಿದ್ದು ಇಲ್ಲ ಸದುತ್ತಾ ಇದೀವಲ್ಲ ಅಂತ ಅನ್ನೋದೇ ತೋರ್ ದೇವದಾಸನ್ನ ನಾದೀಗ ಅದಕ್ಕ ಬೈಬಲ್ ಉಂಡಿ చెప్తాನೆ. ಹೌದು ನಿಜ. ಯಾಕಂದ್ರೆ ನಾವು ಕೂಡ ಕಲ್ಪನೆ ಮಾಡ್ತೀವಿ, ವಿಚಾರ ಮಾಡಿ. ನನಗೆ ಕಲ್ಪನೆ ಬೇಕಾಗಿಲ್ಲ. ಐ ವಾಂಟ್ ವರ್ಡ್ ಆಫ್ ಗಾಡ್. ಇಸ್ಮೇ ಕ್ಯಾ कहता है ये बोलो मेरे को बस. ಇದರಲ್ಲಿ ತಪ್ಪು ತೋರಿಸ್ತಾರೆ ನಿಮಗೆ, ಇದರಲ್ಲಿ ವಚನಗಳು ಕೂಡ ತಪ್ಪು ತೋರಿಸ್ತಾರೆ. ನಾನು ಅದಕ್ಕೂ ತೋರಿಸ್ಕೊಡ್ತೇನೆ. ಯಾಕಂದ್ರೆ ಒಂದೇ ವಚನ ತೋರಿಸ್ತಾರೆ, ನೀವು ಮೇಲಿಂದ ಕೆಳಗೆ ಓದಿಸ್ಬೇಕು. ಈಗ ನೋಡ್ರಿ, ಕಂಟಿನ್ಯೂ ಮಾಡಿ ಮೇಡಮ್. ನೋಡ್ರಿ, he who believes in him is not condemned. ನೋಡ್ರಿ, ಎಷ್ಟು ಎಲ್ಲ ಬ್ಲಾಕ್ ಅಕ್ಷರದಿಂದ ಕೊಟ್ಟಿದ್ರು ನೋಡ್ರಿ, ಬ್ಲಾಕ್ ಅಕ್ಷರದ ಎಲ್ಲ ಬ್ಲಾಕ್ ಅಕ್ಷರ. ನಂಬದವನಿಗೆ ದೇವರು ಒಬ್ಬನೇ ಮಗನ ಹೆಸರಿನಲ್ಲಿ ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗೋಯ್ತು. ನಂಬದೇ ಹೋಗದೆ ಇರುವುದರಿಂದ ಅವನಿಗೆ ಆಗಲೇ ತೀರ್ಪಾಯ್ತು ಅಂತ ಹೇಳಿದ್ರೆ. ಈಗ ನೋಡ್ರಿ, ನಾವು ಬಂದಿದ್ದವ್ರಿಗೆ ರಕ್ಷಣೆ, ನಿತ್ಯ ಜೀವ ಉಳಿಸ್ತಾನೆ, ಕಾಪಾಡ್ತಾನೆ ಅಂತ ಕಲಿಸ್ಕೊಡ್ಬೇಕು ನಾವು. ಈಗ ಬಂದಿದ್ದವನಿಗೆ ನೀನು ಪಾಪ ಮಾಡಿದೀನಿ, ಸತ್ಯನಾಶಕ್ತಿ, ನೀ ಇದು ಮಾಡ್ತೀಯ ಅದಂತ ಸತ್ಯನಾಶಕ್ತಿ ಹೇಳಿದ್ರೆ ಅವನು ಮತ್ತೆ ಯಾಕೆ ಬರ್ತಾನೆ? ಅವನು ಆಲ್ರೆಡಿ ಸತ್ಯನಾಶಕ್ಕೆ ಬಂದಿದ್ದಾನೆ ಅವನು. ಅದಕ್ಕೆ ಹೇಳಿದೆ ನೋಡ್ರಿ, ಈಸ್ ಆಲ್ರೆಡಿ ಕಂಡಮ್ಡ್ ಅಂತಿದೆ ನೋಡ್ರಿ. ಆಲ್ರೆಡಿ ಕಂಡಮ್ ಅಂದ್ರೆ ಅವನು ನಂಬದೇ ಹೋಗಿದ್ದಾನೆ, ಆಲ್ರೆಡಿ ಕಂಡಮ್ನೇಷನ್ ಇದ್ದಾನೆ. ಕಂಡಮ್ ಅಂದ್ರೇನು? ಗೋಟಿ ಆಡುವಾಗ ಅಂತಾರಲ್ರಿ ಕಂಡಮ್ ಅಂತ ಹೇಳಂತೀವಿ. ಗೋಟಿ ಆಡ ಕಂಡಮ್ ಅಂದ್ರೆ ನಾಶ, ಮರಣದಂಡನೆ. ಏನದು? ಇರ್ಲಿ ಬಿಡಿ. ನಾಶ, ಮರಣದಂಡನೆ ಬೇಕಾಗ್ತದೆ ಕೆಲವು ಜನರಿಗೆ. ನಾಶ, ಮರಣದಂಡನೆ. ಅದಕ್ಕಾಗಿ ಇಲ್ಲಿ ನೋಡ್ರಿ ಎಷ್ಟು ಸಾರಿ ಇದೆ ನೋಡ್ರಿ, ನಾಶ ನಾಟ್ ಪ್ಯಾರಿಶ್, ನಾಶ ನಾಟ್ ಪ್ಯಾರಿಶ್. ಇಲ್ಲೇ ಆತನ ಕಂಡಮ್ ಮಾಡ್ಲಿಕ್ಕೆಲ್ಲ ಕಳಿಸಲ್ಪಟ್ಟದು. ನೆಕ್ಸ್ಟ್ ಬ್ಲಾಕ್ ಅಕ್ಷರದಿಂದ ಕಂಡಮ್ಡ್. ಮತ್ತಿಲ್ಲಿ ಈಸ್ ಆಲ್ರೆಡಿ ಕಂಡಮ್ಡ್ ಅಂದ್ರೆ ಯಾರು ಇದಾರಲ್ಲ, ಬಂದಿದ್ದವರೆಲ್ಲ ಕಂಡಮ್ ಆಗಿದ್ದಾರೆ. ಶಿಕ್ಷೆ, ಕಣ್ಣೀರು, ದುಃಖ, ಬಾಧೆಯಿಂದಲೇ ಬಂದಿದ್ದಾರೆ. ಮತ್ತವ್ರಿಗೆ ಕಂಡಮ್ ಏನ್ ಮಾಡ್ಬೇಕನಾ? ಬೋಧಕರಾಗಿರುವ ನಾವು ಬಹಳ ಜಾಗ್ರತೆಯಿಂದ ಬೋಧಿಸಬೇಕು. ಅದಕ್ಕೆ 3 ವರ್ಷ ಚರ್ಚ್ ಬಿಟ್ಬಿಟ್ಟವ. ನಿಂಗೆ ಶಾಪ ಬರ್ತೈತೆ ಅಂತ ಹೇಳ್ಬಿಟ್ಟ. ಪಾಪ ಕುಡ್ದು ಹೋಗಿದ್ದವ. ನಾಳೆ ಅಣ್ಣ ಏನು ಅಟ್ಟಗಾದು ನಾನು ಸಾರಾಯಿ ಕುಡ್ದವನಿಗೆ ಈ ಮೈಕ್ ಕೊಟ್ಟೇನಿ, ನೆಕ್ಸ್ಟ್ ಆ ಮೈಕ್ ಯಾರು ಬಿಡುದಿಲ್ಲ. ఎందుకంటే వాడు పాడలుగా సారే వాసనతో దూరింది అట్లు. ನಮ್ ಚರ್ಚಿಗೆ ಬಂದ ಹುಡುಗ ಒಳ್ಳೆ ಹಾಡಾಡ್ತಾನೆ, ಆದ್ರೆ ಕುಡುಕ. ನಾಳೆ ಅಲ್ಲೇ ಕೊಂಡ್ರಪ್ಪ ನಿಂತೇಳಿ, ಅಣ್ಣ ಪಾಡ, ಪಾಡ ಮೈಕ್ ಕೊಟ್ಟೆ ತಗೊಂಡ, ಎಲ್ಲಿ ಕೊಡಿ ಮೈಕ್ ಪಾಡ್ರಾನೆ. ಹಾಡು ಬುಸ ಎಲ್ಲ ವಾಸನ, ಗುಟ್ಕಾ ವಾಸನ, ಎಲ್ಲ ವಾಸನ. ಯಾವ್ದು ಹಾಡು?
ಎಂತ ಒಳ್ಳೆ ಹಾಡು ಹಾಡ್ತಾನೆ, ಬಹಳ ಒಳ್ಳೆ ಹಾಡ್ತಾನೆ. ನಮ್ಮ ಸಿಂಗಮ್ ಅಂತೇಳಿ ಅವನು ಕೂಡ ಸಿಂಗಮ್ ಹಾಡು ಹಾಡ್ತಾನೆ. ಒಳ್ಳೆ ಕೃಪ ಹಾಡು ಹಾಡ್ತಾನೆ. ಹಾಡು ಹಾಡ್ಕೊಳ್ಳಿ ನೆಕ್ಸ್ಟ್ ಯಾರು ಮೈಕ್ ಹಿಡಿತಲ್ಲ, ಅಣ್ಣ ನೋವೇ ಪಾಡಲ್ಲ ಅಂದ್ರು. ನಾನೇ ಹಾಡ್ಬೇಕು ಆ ಮೈಕ್ ತೋಡಿ, ಯಾಕಂದ್ರೆ ಅದ್ರೊಳಗೆ ಪೂರ ಗುಟ್ಕಾ ವಾಸನೆ, ಸಾರಾಯಿ ವಾಸನೆ ಗಬ್ಬಂತ ನಡೀತತ್ಲೆ. ನೇನು ಕೂಡ ದೂರ ಪಟ್ಕೊಂಡು ಪಾಡಲ್ತೀನಿ. ಅಂತವ್ರಿಗೆ ಹಾಡು ಹಾಡ್ಲಿಕ್ಕೆ ಕೊಡದೆ ಪ್ರೇರೆ ಬಂದಾರೆ ಹೊರತು ಅವ್ರ ವೇದಿಕೆಯನ್ನು ಕೊಟ್ಟಿಲ್ಲ. ನಾನು ಪ್ರೇರೆ ಬಂದ್ರೆ ಹಾಡ್ಲಿ ಬೇಕಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅದಕ್ಕೆ ಅವರನ್ನು ರಕ್ಷಿಸಬೇಕು ನಾವು. ಪ್ರೇಯರ್ಗೆ ಬರೋರನ್ನೇ ತ್ರಾಸ ಕೊಡಕ್ ಹೋಗ್ಬೇಡ್ರಿ ದಯಮಾಡಿ. ಎಲ್ಲರೂ ಹಿರಿಯರು ಮೇಲ್ಕೊಂಡಿಸಿ ದಯಮಾಡಿ ಪಿಲ್ಲಲ್ ತೊಂದರೆ ಪಟ್ಟಾಗ ಕಣ್ಮೀರು ಮಕ್ಕಳಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಮಕ್ಕಳು ಮೇಲ್ಕೊಂಡ್ರಿ ಅವ್ರ ಮಕ್ಕಳಿಗೆ ಬಂದಿದ್ದ ದೊಡ್ಡ ಮಾತವ. ಅವ್ರಿಗೆ ತೆಳಕೊಂಡ್ರು, ಇಲ್ಲಿ ಕುಂಡ್ರು, ಅಲ್ಲಿ ಕುಂಡ್ರೆ ಬೇಡಪ್ಪ ಅಂತೇಳಿ ಅವ್ರ ಪೇರು ಬರುದಿಲ್ಲ ತಾಯಿ ತಂದೆಗಳ ಜೊತೆಲಿ. ಬೇಕಾದ್ರೆ ಪಾರ್ಟಿ ಎಲ್ಲ ಪ್ರೋಗ್ರಾಮ್ ಹೋಗ್ತಾರ. ಯಾಕೆ? ಅದೇ ಫ್ರೀಡಮ್ ಇರ್ತದೆ ಅವ್ರಿಗೆ, ಯಾರು ಏನ್ ಕೇಳೋದಿಲ್ಲ. ಇಲ್ಲಿ ಬಂದಾಗ ತಾಯಿದು ತೊಂದ್ರೆ, ಇಲ್ಲಿ ಬಂದ್ರೆ ಸಭೆ ಹಿರಿಯರು ಕಿಂದಗುಸೋ ಪರ್ಲಕೊಂಬತ್ತರ ಆಧಾರಕ್ಕೆ ಅಲ್ಲಿಲ್ವಾ? ದಯಮಾಡಿ ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ಸತ್ಯವನ್ನು ಬೋಧಿಸ್ತಾ ಇದ್ದೆ ನಾನು. ನೀವು ಮಕ್ಕಳು ಬರ್ಲಿಕ್ಕೆ ಅವ್ರಿಗೆ ಏನೇನು ಕೊಡ್ತೀರಿ ಕೊಟ್ಟು ತಗೊಂಡ್ ಬರ್ರಿ. ನಾನಿಲ್ಲಿ ಲೋನ್ ತಗೊಂಡು ಕುರ್ಚಿ ತಗೊಂಡಿದ್ದೆ ನಮ್ಮ ತಾಯಿ ಹೆಸರ ಮೇಲೆ. ಯಾಕಂದ್ರೆ ಜನ ಕುಂತು ಚಲೋ ಎಂಜಾಯ್ ಮಾಡ್ಲಿ ಕುಂತು ಮನ್ಕಾಲ್ ನೊಪ್ಪಿ ಅದು ನೊಪ್ಪಿ ಇದು ನೊಪ್ಪಿ ಕೆಲವು ಜನ ಬರೋದಿಲ್ಲ. ಆದ್ರೆ ಕುರ್ಚಿ ಇದ್ದದ್ದು ಕೆಳಗೆ ಕೊಡ್ಸಕ್ ಹೋಗ್ಬೇಡ ದಯಮಾಡಿ. ನಿಮ್ ಕಳಕಳಿ ವಿನಂತಿ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ ಅದು. ಯಾಕಂದ್ರೆ ಐ ಲವ್ ದ ವರ್ಡ್ ಆಫ್ ಗಾಡ್. ನಾನು ಬರುವ ಎಲ್ಲಾ ಜನರನ್ನು ನನಗೆ ನಾನು ನಿಂತೀನಿ ನೋಡ್ರಿ. ನಾ ಇಲ್ಲಿ ಕುರ್ಚಿಗಳಲ್ಲಿ ನಿಮ್ ಕೂಡ ನಾನು ನಿಂತೀನಿ. ಯಾಕೆ ಹೇಳ್ರಿ? ದೇವರ ದೃಷ್ಟಿಯಲ್ಲಿ ನೀವು ಬಹಳ ಅಮೂಲ್ಯರಾಗಿದ್ರಿ. ನಾನ್ ನಿಮ್ಗೆ ಸೇವಕನಾಗಿದ್ದೇನೆ. ನಿಮ್ ಸೇವೆ ಮಾಡ್ಬೇಕನಾ? ನೀವು ಬರ್ಲಿಕ್ಕೆ ಮುಂಚೆ ಎಲ್ಲ ಕುರ್ಚಿ ಒರ್ಸಿಡ್ಬೇಕನಾ? ಅದೇ ನಿಜ. ನೀವು ಬರ್ಲಿಕ್ಕೆ ಮುಂಚೆ ಪಾಪ ಸೇವಕರೆಲ್ಲ ಜಾಡು ಹೊಡೆದಿರ್ತಾರೆ. ಯು ಆರ್ ವೆರಿ ಪ್ರೆಷಸ್. ಮಾಸ್ಟರ್ ದೇವದರ್ಶನ ಅವ್ರು ಬಂದು ಇಲ್ಲ, ನಮ್ ಬರ್ತಕ್ಕಂತ ದೇವ ಜನರು ಅವರು ಬಹಳ ಅಮೂಲ್ಯವಾದವರು. ಆಮೇನಿಲ್ಲ ಅಲ್ಲೆಲ್ಲ. ಯಾಕಂದ್ರೆ ನಾಳೆ ನೀವು ಏನಾಗ್ತಿರೋ ನನಗೆ ಗೊತ್ತಿಲ್ಲ, ಏನು ಅದು ಮುಂದೆ ಗೊತ್ತು. ಅದಕ್ಕಾಗಿ ದೇವ್ರು ಹೇಳಿದ್ರೆ ಇಲ್ಲಿ ಕಂಡಮ್ನೇಷನ್ ಇಲ್ಲ. ಅದಕ್ಕೆ ಆಲ್ರೆಡಿ ಕಂಡಮ್ಡ್ ಅಂದ್ರೆ ಅರ್ಥ ಏನಂದ್ರೆ, ಈಗ ಬರುವರೆಲ್ಲರೂ ನಾಶ, ಶಾಪ, ರೋಗ, ಬಾಧೆ, ಕಷ್ಟ, ಕಣ್ಣೀರಿಂದನೇ ಬಂದಿರ್ತಾರೆ. ಮತ್ತು ನಾನು ಅವರು ಹುಲ್ಲಿನಲ್ಲಿ ಕೆಡ್ಡಿ ಹಾಕಿ ಕೆರಗಿದ್ರೆ ಬರ್ತಾರೆ. ಮತ್ತು ದಯಮಾಡಿ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಫ್ರೀಡಮ್ ಇಡ್ರಿ. ಬಂದಿರ್ತದೆ ನೀ ಚರ್ಚಿಗೆ ಬರ್ಬೇಕಾದ್ರೆ ಚಿಕ್ಕ ಹಾಸು ವಸ್ತ್ರಗಳು ಧರಿಸ್ಕೊಂಡು ಬರಬಾರ್ದು ಅಂತ ಹೇಳಿದ್ರು. ಪಾಪ ಅವ್ರ ಕಡೆ ಇರೋದೇ ಚಿಕ್ಕ ವಸ್ತ್ರಗಳೇ, ಅವ್ರ ಪ್ರೇರಿಗೆ ಬರೋದಿಲ್ಲ. ಸಿಸ್ಟರ್ ಮೊದಲು ಬರ್ಬೇಕು. ಸಿಸ್ಟರ್ ಇಲ್ಲೇ ನೀವು ಹೊರಗೆ ಅವ್ರಿಗೆ ಇದ್ ಮಾಡ್ತಾರೆ, ಅವ್ರು ಬರೋದೇ ಇಲ್ಲ. ಇಲ್ಲಿ ಮೊದಲು ಒಳಗೆ ಬರ್ಲಿ, ಆಮೇಲೆ ನಿಮ್ಗಿಂತ ಸೂಪರ್ ತಯಾರು ಮಾಡ್ತೇನೆ ನಾನು ಅವ್ರನ್ನ. ಮಾಡಿಲ್ಲ ಕೇಳ್ರಿ ನಂಗೆ ಏನಂತೀರಿ ಮಾತಿಗೆ? ಒಪ್ಪಿದ್ರಮ್ಮ? ಲೋಪಲ್ಗೆ ರಾಣಿ ನಾಕನ್ನ ಗೊಪ್ಪ ಹೊಲೈತು ಸೇವಕರು. ನಾನು ಬಹಳ ಜನ ನೋಡಿದ್ರೆ ಇಲ್ಲಿ ಬಂದಿರೋರು ನನಕ್ಕಿಂತ ಒಳ್ಳೆ ಸೇವಕರಾಗಿದ್ದಾರೆ, ನನಕ್ಕಿಂತ ಒಳ್ಳೆ ವಿಶ್ವಾಸಿಗಳಾಗಿದ್ದಾರೆ. ಏನಂತೀರಿ ಮಾತಿಗೆ? ಒಳಗೆ ಬರ್ಲಿಕ್ಕೆ ಕೊಡದೇ ಇದ್ರೆ ನೀವು ಶಾರ್ಟ್ ವಸ್ತ್ರ ಧರಿಸ್ಕೊಂಡು ಒಂದು ಚರ್ಚಲ್ಲಿ ನಾನು ಯಾಕೆ ಹೇಳ್ತಾ ಇದ್ದಾರೆ, ಇದು ರಿಲೀಜಿಯಸ್ ಆಗ್ಬಿಟ್ಟಿದೆ, ಬಹಳ ಇದು ಸೂಪರ್ ಇದಾಗ್ಬಿಟ್ಟು. ಅದಕ್ಕಾಗಿ ಪಾಪಿಗಳನ್ನು ಎಬ್ಬಿಸು. ಇದು ದೇವದಾಸನ ಪಡಿಪೋನಲ್ಲಿ ಎಬ್ಬುತ್ತಾಳೆ ಅಂದ್ರೆ ನನ್ನ ಕೆಲಸ ಅನ್ನೋದು. ಯಾಕಂದ್ರೆ ನೀನೇ ಪೆದ್ದ ಪಡಿಪೋನ ಸಾರಿ, ಹೌದಲ್ಲ? ದೇವರು ನಾನೇ ಬಿದ್ದೋಗಿದ್ದು ನನ್ನ ಎಬ್ಬಿಸಿದ್ರೆ ಇನ್ನು ಬೇರೆ ಬಿದ್ದವ್ರು ನಾ ಎಬ್ಬಿಸಬಾರ್ದಾ? ಇಸ್ ಇಟ್ ಕ್ಲಿಯರ್? ನಾನು ಒಳ್ಳೆಯನಾಗಿದ್ದೇನೆ ಇಲ್ಲಿ ತರ್ತಕ? ನಾನು ಊರು ಸಾಬರಿ ಮಾಡ್ತಾ, ಗುಂಡಾಜ ಮಾಡ್ತಾ, ತಲೆ ಓಡಾಟ ಮಾಡ್ಕೋತಾ, ಕೇಸ್ಗಳೆಲ್ಲ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಜೈಲ್ಗೆಲ್ಲ ಹೋಗಿ ಬಂದವ ನಾನು. ಅಂತವ್ರನ್ನ ಎಬ್ಬಿಸಿದಾನೆ. ಈಗ ಅವ್ರಿಗಿಂತ ಇನ್ನೊಂದು ಕೇಳಿದ್ರೆ ಆಶ್ಚರ್ಯಪಡ್ತೀರಿ. ನೋಡ್ರಿ ದೇವ್ರು ಎಷ್ಟು ಒಳ್ಳೆ ದೇವ್ರು ಅಂತೇಳಿ. ನೀವು ಹೊರಗೆ ಅವ್ರನ್ನ ತಂದ್ರೆ ತರಾಸ್ ಕೊಡಕ್ ಹೋಗ್ಬೇಡ್ರಿ. ಬರ್ಲಿ ಪ್ರೇಯರ್ಗೆ ಬಂದು ಕೂಡ್ಲಿ ಅವ್ರಿಗೆ ತರಾಸ್ ಕೊಡಕ್ ಹೋಗ್ಬೇಡ್ರಿ. ಇನ್ನು ಮುಂದೆ ಇಲ್ಲಿ ಕುಂತ್ ಬಿಡವ, ನೀ ಆರಾಮ್ಸೆ ಕುಂತ್ಬಿಡಿ. ಯಾಕಂದ್ರೆ ಪಾಪ ಅವ್ರು ಪದೇ ಅವ್ರಿಗೆ ತರಾಸ್ ಕೊಡಬಾರ್ದು. ಯಾವತ್ತು ಬಂದಿದ್ದು ದೊಡ್ಡ ಮಾತು, ಅದಕ್ಕೆ ಅವ್ರು ಪ್ರೇಯರ್ ಬರುದಿಲ್ಲ. ಆಮೇಲೆ ಯಾಕೆ ಅದಕ್ಕೆ ಪ್ರೇಯರ್ ಆಟಮ್ಲ ಇನ್ನು ನೋಡಿ ನಾನು ಪ್ರೇಯರ್ ಹಾಕ ನಾ ಬಿಡ ಎಂತ ದುಃಖ ಬೇಕಂತ ನಾವು. ಇವತ್ತು ಬಂದಿದ್ದಾರೆ ತರಾಸ್ ಕೊಡಬಾರ್ದು ಅವ್ರಿಗೆ. ಯಾಕಂದ್ರೆ ಹಯ್ಯಂತ್ರ ಸಿಸ್ಟರ್, ಯಾಕಂದ್ರೆ ನಾನು ಕುಂತು ಪ್ರಾರ್ಥನೆ ಕೂತವಾಗ ನೀ ಅಲ್ಲಿ ಇಲ್ಕೊಂಡ್ರೆ ನಾ ಹೊರಗೆ ಹೋಗಿ ನಿಂತು ಬಿಡ್ತಿದ್ದೆ. ಯಾಕಾಗಲ್ಲ ಏನಕ ಪ್ರೇಯರ್ಗಿಂತ ಜಾಸ್ತಿ ಇವ್ರು ಈ ಜನರ ತರಾಸ್ ಜಾಸ್ತಿ ಆಗಿತ್ತಲ್ಲ ನನಗೆ ನೇನಟ್ಟನ್ನ. ಅದಕ್ಕಾಗಿ ಏನಂತ್ರಿ ಬ್ರದರ್, ಈಗ ಏನಾಯ್ತು, ಒಬ್ರು ಚರ್ಚ್ ಒಳಗೆ ಡೈರೆಕ್ಟ್ ಬರ್ತಾರೆ. ದೊಡ್ಡ ಚರ್ಚ್ ಇರೋದು, ದೊಡ್ಡ ಸಭೆ. ಯಾಕೆ ಹೇಳ್ತಾ ಅಂದ್ರೆ ಈ ಸಭೆಯಲ್ಲಿ ನಾವು ಚೇಂಜ್ ಆಗ್ಬೇಕ್ರಿ. ಇಲ್ಲಿಂದ ಕಾಣಿಸ್ತದೆ, ಗೇಟ್ ಕಡೆದು ಕಾಣಿಸ್ತದೆ ಅವ್ರು ಬರ್ತಾ ಇರೋದು. ಪಾಪ ಆ ಯವನಸ್ಥರು ಬಹಳ ಸಂತೋಷದಿಂದ ಅವರ ಕುಟುಂಬ ಸಮೇತ ಸಂತೋಷವಾಗಿ ಬರ್ತಾ ಇದಾರೆ. ಸಂತೋಷ ಬಂದು ಗೇಟ್ ಕಡೆ ಬಂದು ಚರ್ಚ್ ಡೋರ್ ತಗೊಂಡು ನಿಲ್ಲ ಅಂತ ಮೈಕಲ್ಲಿ ಪ್ರೇಯರ್ ಮಾಡಿ ನಿಲ್ಲಿಸಿದ್ದಾನೆ. ಯಾರು? ಭಕ್ತ.
ಯಾಕೆ ಹೇಳ್ತಾ ಅಂದ್ರೆ ಯಾರ ಹೆಸರು ಹೇಳ್ತಲ್ಲ ಇದರಿಂದ ನಾವು ವಂಚಿತರ ಆಗ್ತೇವೆ, ಮೋಸ ಇಲ್ಲ. ಯಾಕೆ ಪಾಪ ಅವ್ರು ನಿಂತು ಬಿಟ್ರು, ಪ್ರೇಯರ್ಗೆ ಡೈಲಿ ಬರೋರಿ, ನೀನ್ ಡ್ರೆಸ್ ಚೇಂಜ್ ಮಾಡ್ಬಾನಿ, ನೀನ್ ಚರ್ಚಿಗೆ ಬರಬೇಡ ಅಂತ ಹೇಳ್ಬಿಟ್ಟ. ಯಾಕಂದ್ರೆ ಅವಳು ಒಂದು ಡ್ರೆಸ್ ಹಾಕೊಂಡಿದ್ಲು, ಲೆಗಿನ್ಸ್ ಹಾಕೊಂಡಿದ್ಲು ಅವಳು. ಹೋಗುವ ಅಂತ ಹೇಳ್ದ. ಆವತ್ತಿಂದ ಅವ್ರು ಪ್ರೇಯರ್ಗೆ ಹೋಗಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಒಳಗೆ ಬರ್ಲಿಕ್ಕೆ ಕೊಡ್ರಿ, ಅವ್ರಿಗೆ ಪ್ರೀತಿಸ್ರಿ, ಅವ್ರನ್ನು ಅವ್ರ ಪ್ರೀತಿ ತೋರಿಸ್ರಿ. ನೀವು ಪ್ರೀತಿ ತೋರಿಸೋ ಪ್ರೀತಿಯಿಂದ ಅವ್ರು ನಿಮಗಿಂತ ಚೆನ್ನಾಗಾಗ್ತಾರೆ. ಅಲ್ಲೇಲೂಯಾ, ಗಂಭೀರವಾಗಿರ್ತಾರಲ್ಲಯ್ಯ. ಮೊದಲೇ ಬರ್ಲಿಕ್ಕೆ ಮುಂಚೆನೆ ಅವ್ರನ್ನ ಒಳಗೆ ಬರ್ಲಿಕ್ಕೆ ಕೊಡೋದು ಹೆಂಗ್ ಮಾಡುದು ನಾವು? ಅದಕ್ಕೆ ನನ್ನ ಸಂದೇಶ ಅಂದ್ರೆ, ನಮ್ಮ ದೇವರು ನಾಶ ಮಾಡೋದಕ್ಕಾಗಲ್ಲ, ರಕ್ಷಿಸೋದಕ್ಕಾಗಿ ಬಂದಿದ್ದಾನೆ. ನಾಶವಾಗ್ತಾ ಇದಾರೆ, ಪಾಪದಲ್ಲಿದ್ದಾರೆ, ಹೌದು, ಕೆಟ್ಟ ಬಟ್ಟೆ ಧರಿಸ್ಕೊಂಡಿದ್ದಾರೆ, ಅಸಹ್ಯವಾಗಿದ್ದಾರೆ, ಪಾಪ ಮಾಡ್ತಾ ಇದಾರೆ, ಹೌದು. ಇನ್ನೊಂದು ಕೇಳಿದ್ರೆ ಆಶ್ಚರ್ಯ ಆಗ್ತಾರೆ, ಯಾಕಂದ್ರೆ ನನ್ನ ದೇವರು ರಕ್ಷಿಸೋದಕ್ಕಾಗಿ ಬಂದಿದ್ದಾನೆ. ನನ್ನ ಸಂದೇಶ ಅಂದ್ರೆ, ನನ್ನ ದೇವರು ಬೀಳೋರ್ನ ಎಬ್ಬಿಸ್ಲಿಕ್ಕೆ ಬಂದಿದ್ದಾನೆ, ಸತ್ತೋರ್ನ. ಅದಕ್ಕೆ ನೋಡಿ, ಈ ದೇವರು ತನ್ನ ಮಗನನ್ನು ನೋಡ್ರಿ ಸರ್, తన కుమారుని ఈ భూలోకములో లోకమును రక్షించడానికి పంపిడు కానీ శిక్షించ తీర్పుంది. మీ దాంట్లో తీర్పుంది మరొక్క. ఇప్పుడు పోతుంది ఆమె వాక్యంలో. యోహాను సువార్త 3వ అధ్యాయం 17వ వచనದಲ್ಲಿ లోకము తన కుమారుని ద్వారా రక్షణ పొందుటకే గాని కానీ లోకమునకు తీర్పు తీర్చుటకు దేవుడు ఆయనను లోకములోనికి పంపలేదు. ಅಂದ್ರೆ ಅರ್ಥ ಏನು? ಇಲ್ಲಿ ತೀರ್ಪು ಅಂತಿದೆ. ತೀರ್ಪು ಅಂದ್ರೆ ಜನಕ್ಕೆ ಅರ್ಥ ಆಗಿಲ್ಲ. ತೀರ್ಪು ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾಶ ಅಂತೇಳಿ ಅರ್ಥ ಏನು? ನಾಶ ಮಾಡೋದಕ್ಕೆ ಕಳಿಸಿಲ್ಲ, ರಕ್ಷಿಸೋದಕ್ಕೆ ಕಳಿಸಿ. ನಾವೇನ್ ಮಾಡ್ತಾ ಇದ್ದೇವೆ? ಚರ್ಚಿಗೆ ಬರ್ಲಿಕ್ಕೆ ಮುಂದೆ ನಾಶ ಮಾಡ್ತಾ ಇದ್ದೇವೆ. ನಾವು ದಯಮಾಡಿ ಕೇಳಿಸ್ಕೋತೀರಿ ಎಲ್ಲರೂ, ಮಕ್ಕಳನ್ನು ದಯಮಾಡಿ. ಏನು ಎಲ್ಲಿ ಬೇಕಾದ ಎಲ್ಲಿ ಕೊಡ್ತಾನೆ ಅವನು. ನಾಳೆ ಒಬ್ಬನೆಲ್ಲ ಕಿವಿಯಲ್ಲಿ ಹೆಣ್ಮಕ್ಳು ಅವ್ರ ಮನೆಯಾಗಿಂದ ಅಕ್ಕ ತಂಗಿರ್ದೆಲ್ಲ ಅವನೇ ಹಾಕೊಂಡು ಬಂದಾನೇನು ಎಲ್ಲ ಇವು ಎಲ್ಲ ಇನ್ನು ಮುಗ್ಬಿಟ್ಟಷ್ಟು ಹಾಕೊಂಡಿಲ್ಲ ಅವನಷ್ಟೇ. ಅವನೆಲ್ಲ ಹಾಕೊಂಡು ಎಲ್ಲ ಕೊರಳೆಲ್ಲ ಹಾಕೊಂಡು ಎಲ್ಲ ಬಂದ. ಬಹಳ ಚೆನ್ನಾಗಿದೆ, ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕ ತಂಗಿದೆಲ್ಲ ಅವನೇ ಹಾಕೊಡ್ಬೇಕು. ಮುಗ್ಬಿಟ್ಟಷ್ಟು ಬಿಟ್ಟಿದೆ, ಎಲ್ಲ ಇದೆಲ್ಲ ಹಾಕೊಂಡಿದ್ದಾನೆ, ಮತ್ತೆ ಇದೆಲ್ಲ ಹಾಕೊಂಡಿದ್ದಾನೆ, ಮತ್ತೆ ಇಲ್ಲೆಲ್ಲ ಏನೇನೋ ಹಾಕೊಂಡಿದ್ದಾನೆ. ಎಲ್ಲ ನಕ್ಲೆಸ್ ಇಲ್ಲ ಅಷ್ಟೇ, ತಾಳಿ ಬಿಟ್ಟಿಲ್ಲ ಅಷ್ಟೇ, ಅದು ಹಾಕೊಂಡು ಬಂದ್ರೆ. ಹಾಕೊಂಡು ಬಂದ್ರೆ ನಮ್ಮ ಸಭೆಯಲ್ಲಿದ್ರು, ಗುಡಿಕೆಂದ್ರೆ ಇಟ್ಟೆಚ್ಚಿನ ಅಂತ ಹೇಳಿದ್ರು. ನಾಳೆ ನನ್ನ ಹೋಗ್ಬಿಟ್ರ ಅಂತ ಹೇಳಿದ್ರು. ಅರ್ಥ ಆಯ್ತು? ಈಗ ನಾ ಹೇಳಿದ್ ಕರೆಕ್ಟಾ ಬ್ರದರ್? ನಾ ಹೇಳಿದ್ ಕರೆಕ್ಟಾ ವಾಕ್ಯ ಪ್ರಕಾರವಾಗಿ? ಏನ್ ಅನ್ನಕ್ ಹೋಗ್ಬೇಡ್ರಿ, ಅವನು ಬರ್ಲೇ ಪ್ರೇಯರ್ಗೆ ಅಂತ ಹೇಳಿದೆ. ಬರ್ತಾ 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 ಒಂದು ಹೋಯ್ತು, ಒಂದು ಇಟ್ಕೊಂಡ. ಆಮೇಲೆ ಬರ್ತಾ 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 ಎರಡು ಹೋಯ್ತು. ಆಮೇಲೆ ಟಾಟೋ ಟೀಟೋ ಪೀಟೋ ಎಲ್ಲ ಹಾಕೊಂಡಿದ, ಎಲ್ಲ ಅಂಚು ಬಟ್ಟೆ ಎಲ್ಲ ಹೊಡ್ಕೊಂಡಿದೆ ಎಲ್ಲ ಕಡೆ. ಒಂದೊಂದು ಹೋಯ್ತು. ಅವನು ಬಂದಲ್ಲ ಕರೆಯೋದು, ಶುದ್ಧೀಕರಿಸೋದು. ಬರ್ಲಿಕ್ಕೆ ಮುಂಚೆನೆ ನೀನು ಹಂಗ ಬಂದ್ರಲ್ಲ, ಇಲ್ಲಿ ಬರ್ಲಿಯಪ್ಪ. ಇದು ಏನು ಗೊತ್ತಿದ್ದು? ದೇವರ ಸನ್ನಿಧಾನದಲ್ಲಿ ನಮ್ಮ ಕೆಲಸ ಏನು? ಅವ್ರಿಗೆ ದೇವರ ಹಾಲಾಭಿಷೇಕ ಮಾಡಿ, ಅವ್ರನ್ನ ನೀರಿನ ಅಭಿಷೇಕ ಮಾಡಿ, ಅವ್ರನ್ನೆಲ್ಲ ದೇವರ ವಾಕ್ಯದಿಂದ ಅವ್ರು ಶುದ್ಧೀಕರಿಸಲ್ಪಟ್ಟು ಅವ್ರು ಉನ್ನತ ಸ್ಥಿತಿಗೆ ಬರ್ಬೇಕನ್ನೋದೇನು? ಆಮೇನ್. ಈಗ ಹುಡುಗ ಎಲ್ಲ ನನಗೆ ಗೊತ್ತಿದೆ. ಹಲ್ಲೆಲೂಯಾ. ಐ ಲವ್ ಟು ಪ್ಲೇ. ನನ್ನಕ್ಕಿಂತ ಚೆನ್ನಾಗಿದ್ದಾರೆ ಅವರು. ಆ ಹುಡುಗ ಒಂದು ಕಡು ಬಡವನು ಸಿಸ್ಟರ್. ಆ ಹುಡುಗನ ಜನ್ಮ ಒಂದು ರಾಂಗ್ ಟೈಪ್ ನಲ್ಲಿ ಆಗಿದೆ. ಆದ್ರೆ ಆ ಹುಡುಗ ಇವತ್ತು ವಿದೇಶದಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. 80,000 ರೂಪಾಯಿ ಗಳಿಸ್ತಾ ಇದ್ದಾನೆ. ಒಂದೇ ಮಾತು ಹೇಳ್ದವನು, ಅನ್ನ ತೇರೆ ವಜೇಸಿ ಮೈ ಹಾಜಿರ್ ಹೈ ಅಂತ ಹೇಳ್ದ. ಪ್ರೈಸ್ ಲಾರ್ಡ್ ಜೀಸಸ್. ಹೇಳ್ರಿ, ಈಗ ಅವನು ಕರೆಕ್ಟ್ ಆಗನಿಲ್ಲ, ನನಕ್ಕಿಂತ ಮೇಲಾಗಿಲ್ಲ. उसने कभी को किसी को नजरअंदाज मत करो और किसी को कमजोर मत समझो. हर इंसान में परमेश्वर का वरदान है. ಹಾಲೆಲೂಯಾ. ಅದಕ್ಕಾಗಿ ಯಾರನ್ನು ಬಲಹೀನ ಅಂತ ತಿಳ್ಕೋಬೇಡ. ಯಾರು ಎಂತ ಕೆಡುಕರು ಬಂದಿದ್ರು ಕೂಡ ಯೇಸು ನಾಮದಲ್ಲಿ ಎಬ್ಬಿಸಿದ್ದಾನೆ. ಯಾಕಂದ್ರೆ ಅವಳು ಡ್ರೆಸ್ ಹಾಕೊಂಡು ಬಂದಿದ್ದಕ್ಕೆ ಅವಳು ವಾಪಸ್ ಕಳಿಸಿದ್ದಾನೆ. ನಾನು ಹೇಳ್ತೇನೆ, ಎಂತ ಡ್ರೆಸ್ ಹಾಕಲಿ, ಎಂತ ಇದಾಕಲಿ, ಎಂತ ಮೇಕಪ್ ಮಾಡ್ಲಿ, ಎಂತ ಏನ್ ಮಾಡ್ಕೊಂಡು ಬರ್ಲಿ, ಬರೀ ಕೂತ್ಕೊಳ್ಳಿ ಪ್ರೇಯರ್ಗೆ. ನಿಮ್ಮನ್ನು ದೇವರು ನಿಮ್ಮ ದೇವದೂತರಂತೆ ತನ್ನ ಸ್ವರೂಪದಂತೆ ನಿಮ್ಮನ್ನು ತಯಾರು ಮಾಡ್ತಾನೆ. ಇದು ನಮ್ಮ ಕರ್ತನಾದ ದೇವರ ಸತ್ಯವಾಕ್ಯವು. ಈಗ ಹೇಳಿದ್ರೆ, ದೇವರು ನಾಶ ಮಾಡೋದಕ್ಕಾಗಲ್ಲ, ತನ್ನ ಮಗನನ್ನು ಕಳಿಸಿದ್ದು ರಕ್ಷಿಸೋದಕ್ಕಾಗಿ. ಈಗ ಇವ್ರದ್ದು ಬಿಡ್ರಿ, ಇವ್ರು ಡ್ರೆಸ್ ಹಾಕೊಂಡು ಬಂದ್ರು, ಇವ್ರು ಮೇಕಪ್ ಮಾಡ್ಕೊಂಡ್ ಇವ್ರು ಎಲ್ಲ ಕಡಿಮೆ ಪಟ್ಟಿ ಮಾಡ್ಕೊಂಡು, ಇನ್ನೊಬ್ರು ಪಾಪದಿಂದನೇ ಬಂದು ಹಿಡಿದಲ್ಲ. ಪಾಪ ಡೈರೆಕ್ಟ್ ಹಿಡಿದಾರೆ ಅವ್ರನ್ನು. ವ್ಯಭಿಚಾರ ಮಾಡ್ತಿರುವಾಗ ಹಿಡಿದಾರೆ. ಗೊತ್ತೈತಿ ನಿಮ್ಗೆ ಯಾರಂತ? ಕೊಳಚಿ ಪ್ರದೇಶ ಅದಲ್ಲ,
ಅಲ್ಲಿ ಗಾಂಧಿನಗರಲ್ಲಿ ಅಲ್ಲಿ ವ್ಯಭಿಚಾರ ಮಾಡಿದಾಗ ಹಿಡಿದಾರೆ. ವ್ಯಭಿಚಾರ ಮಾಡಿದಾಗ ಹಿಡಿದಾಗ ಅವಳ ಮನೆಯಿಂದ ಹೊರಗೆ ತೆಗೆದು ಗೋಣಿಯವರೆಲ್ಲ ಏನ್ ಮಾಡಿದ್ರೆ ಗೊತ್ತಿದೆ ನಂಗೆ. ಇದೆಲ್ಲ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಲ್ಲಿ ಮಾಡಿದ್ರೆ ಗೋಣಿಯಿಂದ ಎಲ್ಲ ತೆಗೆದು ಇವಳನ್ನು ಗೋಣಿಯಿಂದ ಹೊರಗಾಗಬೇಕು, ಹೊಡಿಬೇಕು ಅಂತ ಎಲ್ಲ. ನಾನು ಬೈಕ್ ತಗೊಂಡಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದೆ. ಎಲ್ಲ ಜನ ಜಮ ಆಗಿದ್ದು ನೋಡಿದೆ. ನಾನು ಯಾಕೋ ನೋಡಿದಿಲ್ಲ. ನಾನು ನೋಡಿದ ಪಾಪ ಅವಳು ಬಹಳ ಒಂದು 55 ವಯಸ್ಸು ಮೇಲಿದೆ ಅವಳದು. ಅವಳು ನಂಗೆ ಗೊತ್ತಿದ್ದಾಳೆ, ಬಹಳ ವರ್ಷದ ನೋಡ್ದ. ಅವಳು ವ್ಯಭಿಚಾರಿ, ಅವಳು ಡೈರೆಕ್ಟ್ ವ್ಯಭಿಚಾರ ಇಲ್ಲ, ಅವಳು ವೇಶ್ಯ. ಅವಳು ವ್ಯಭಿಚಾರಿ ಬೇರೆ, ವೇಶ್ಯ ಅವಳು ಡೈರೆಕ್ಟ್ ವೇಶ್ಯ. ತನ್ನ ಮೈ ಮಾರ್ಕೊಂಡು ಬದುಕ್ತಾಳೆ. ಇವರೆಲ್ಲರೂ ಶಿಕ್ಷೆಗೊಳ್ಳಿಕ್ಕೆ ವೈನಿಂದ ಹೊರಗಾಕ್ಲಿಕ್ಕೆ ಬಂದ್ರು. ನಾನು ಬಂದ್ ಕೂಡಲೇ ಇಲ್ಲ फादर देखो फादर कौन क्या के मेरा घर का दरवाजा मारिया और मुझे सब लोग बाहर निकाल रहे हैं. ಎಲ್ಲರೂ ಕೇಳಾಕತ್ತಿರಲ್ಲ, ಇದು ಕೇಳ್ತೀರಿ ನೀವು ಗ್ಯಾರಂಟಿ, ನಂಗೆ ಗೊತ್ತೈತಿ. ಪ್ರೈಸ್ ಲಾರ್ಡ್ ಜೀಸಸ್. ಹೌದಾ? ಇದಕ್ಕೆ ಇರ್ತದೆ ಎಷ್ಟು ಕಣ್ಣು ಕಿವಿ ಅಲ್ಲ. ವೆರಿ ಗುಡ್. ಹಾಗೆ ದೇವರ ವಾಕ್ಯಕ್ಕೂ ಆಸಕ್ತರಾಗಿರ್ಬೇಕು ನಾವು. ಅವಾಗ ಏನಾಯ್ತು, ಅವಳು ಹಿಡ್ತಾರೆ. ಅವಳು 60 ಮೇಲಿದೆ ಅವ್ರಿಗೆ ವಯಸ್ಸು. ಅಷ್ಟು ಸಮಯದಲ್ಲಿ ಕೂಡ ವ್ಯಭಿಚಾರ ಮಾಡ್ತಾ ಇದ್ದಾರೆ. ನಾನು ನಿಂತೇಲೆ. ಈಗ ನಾನು ಏನ್ ಮಾಡ್ಬೇಕ್ರಿ ಅವ್ರನ್ನು ಎಲ್ಲ ಹೊಡಲಿಕ್ಕೆ. ಪಾಪ ಅವ್ರ ಮನಿ ಪಾಪ ಅದು ಕೊಳಚಿ ಪ್ರದೇಶ ಗೊತ್ತಿದ್ದಿಲ್ಲ ಅಲ್ಲಿ ಲಾಸ್ಟ್ ಅಲ್ಲಿ ಮನಿ ಒಳಗೆ ಎಲ್ಲರೂ ಹೊಕ್ಕೊಂಡೋಗಿ ಅವ್ರದವ್ರ ಮನಿ ಅವ್ರಿಗೆ ಆಗ್ಬಿಟ್ಟಿದೆ. ಅವಳು ಆ ಮನಿಯಿಂದ ಹೊರಗೆ ತೆಗೆದಾಕಿ ಆ ಮನಿ ಹೊಡ್ಕೋಬೇಕಂತ ನೋಡ್ತಾ ಇದ್ರೆ. ಇನ್ನೊಂದು ಪಕ್ಕದಲ್ಲಿ ಇವಳನ್ನು ಮನಿಯಿಂದ ಹೊರಗಾಗ್ಬೇಕಾದ್ರೆ ಹೊರಗಾಗಿದ್ರೆ ಇಲ್ಲಿ ಹೋಗ್ಬಿಡ್ತಾಳೆ. ನಾನು ಸರಿ ಓಕೆ ರೀ, ಇವಳು ಕೆಟ್ಟರು ಇಲ್ಲ, ನಮ್ಮ ಮನೆಗೆ ಬಂದು ಅವಳ ಮನೆಗೆ ಬರ್ತಕ್ಕಂತ ವೇಷಿ ಗ್ರಾಹಕರು ಪಕ್ಕದ ಮನೆಯವರೆಗೂ ಹೋಗಿ ಮನೆ ಬಾಗಲ ತಡೆದಿರುತ್ತೆ. ಆ ಪಕ್ಕದ ಮನೆ ಬಾಗಲ ತಡ್ತಾ ಇರೋದು ಕೂಡ ಕುಡ್ದವ್ರು ಏನಂತಾನೆ ಕ್ಯಾಗೆ ಅಂದ್ರೆ ಕೆಟ್ಟ ಮಾತುಗಳಿಂದ ಅವಳಿಗೆ ಸಂಬೋಧಿಸಿದ ರಾಸಲೀಲೆ ಮಾತುಗಳು. ಯಾರು ಬಂದಿದಂದ್ರೆ ಅವನು ಹೊಡೆದವನು ಓಡಿಸ್ಬಿಟ್ಟಿದ್ದಾರೆ. ಅಂದ್ರೆ ಯಾಕೋ ಈ ಒಂದು ವೇಷ ಇದಾವೆ ಅಂತೇಳಿ ನಮ್ಮ ಮನೆಗೆ ನಮ್ಮ ಕಡೆ ಓಣಿಗೆ ಯಾರು ಬರ್ತಾ ಇದಾರೆ? ವೇಷಿ ಕಡೆ ಇರ್ಬೋದು. ನಮ್ಮ ಮನೆ ಓಣಿ ಹೆಸರು ಕಟ್ತಾ ಹೋಗ್ತಂದ್ರೆ ಓಣಿ ಎಷ್ಟು ದೊಡ್ಡ ರಾಜ ವೈಭವದಲ್ಲಿ ಇತ್ತು ನೋಡ್ರಪ್ಪ. ಓಣಿ ಹೆಸರು ಕಟ್ತಾ ಹೋಗ್ತಾರೆ. ಅವಳನ್ನು ತೆಗೆದು ಅವಳು ಹೊಡ್ಲಿಕ್ಕೆ ನಿಲ್ಲಿಸಿದೆ. ನಾನು ಹೋಗಿ ನಿಂತೆ. ಫಾದರ್ ದೇಖೋ ಫಾದರ್ ಇನ್ನೊಂದು ಮುಜೆ ಮಾರ್ರೆ ಆಸೆ ನಿಕಾಲ್ರೆ, ನನಗೆ ತೆಗಿತಾ ಇದ್ರೆ ಹೊರಗಾಗ್ತಾ ಇದ್ರೆ ಫಾದರ್ ನೋಡಿ ಫಾದರ್ ನನ್ನ ಕಡೆ ಅವ್ರ ಮನೆ ಪಕ್ಕದಲ್ಲಿ ಹೋಗಿ ತಟ್ಟಿದ್ರೆ ನಾ ಏನ್ ಮಾಡ್ರಿ, ನಾನು ಪಾಪ ಮಾಡ್ತೇನೆ. ಅಯ್ಯೋ ನಂಗೆ ಬಹಳ ನೋವಾಯ್ತು. 60 ವರ್ಷ ರೀ ಅವ್ರಿಗೆ. ಮೈ ಪಾಪ ಕರ್ತೀವಿ, ಮೈ ಗಂದಾ ಕಾಮ್ ಕರ್ತೀವಿ, ಮೇರೆ ಪೇಟ್ ಕೆ ಲಿಯೆ ಕರ್ತೀವಿ, ಮರು ಉದರ್ ಕರ್ತೀವಿ. ಇಲ್ಲಿ ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಇಲ್ಲಿ ಬಂದು ಬಾಗಲ ತಟ್ಟಿದ್ರೆ, ಅವ್ರ ಮನೆ ತಟ್ಟಿದ್ರೆ ನಾನೇನ್ ಮಾಡ್ಲಿ, ನನ್ನ ಮನೆಯಿಂದ ಹೊರಗಾಗ್ತದೆ ಅಂತ ಹೇಳಿದೆ. ನಿಲ್ಲಿಸಿದೆ ಅವ್ರನ್ನ. ನಾ ಓಣಿಯವ್ರಿಗೆಲ್ಲ ಹೇಳಿದೆ, ಓಣಿಯವರೆಲ್ಲ ತಾಕತ್ತು ಬಹಳ ಒಳ್ಳೇದು ಮಾಡಿದ್ರಿ, ಹೊರಗಾಕತ್ತೀರಿ ನೀವು ಅಂತ ಹೇಳಿದ. ಎಲ್ಲ ಖುಷಿ ಆದ್ರು. ಹಲ್ಲೆಲೂಯ. ನಿಮ್ ಖುಷಿ ಆಯ್ತಾ? ಬಹಳ ಒಳ್ಳೇದು ಮಾಡಿದ್ರಿ. ಎಷ್ಟು ಜನ ಹೊರಗಾಕ ಎಲ್ಲ ಹೊರಗಾಕ ಬೇರೆ ಕೊಟ್ಟು ತೋರಿಸಿ. 1 kg ಅಕ್ಕಿ ತಂದು ಕೊಡ್ತೀರಾ ಅಂತ ಹೇಳಿದೆ ನಾ. ಒಂದೇ ಮತ್ತೆ ಇವಳನ್ನು ಇಲ್ಲಿ ವ್ಯಭಿಚಾರ ಮಾಡದಂತೆ ನಾನ್ ನೋಡ್ಕೋತೀನಿ ಅಂತ ಹೇಳಿದೆ. ಪ್ರತಿ ಮನುಷ್ಯ ಈ ಓಣಿ ಒಳಗಿದ್ದವರೆಲ್ಲ 1 kg ಅಕ್ಕಿ ಇವ್ರ ಮನೆಗೆ ತಂದು ಕೊಡ್ರಿ, ಮಿಕ್ಕಿದ ಸಾರಿಗೆ ಏನೈತೆ ಅದು ದುಡ್ಡು ನಾ ಕೊಡ್ತೇನೆ ನಾನು. ಇವಳು ಮನೆಗೆ ಒಬ್ಬನು ವ್ಯಭಿಚಾರ ಮಾಡೋನು ಬರ್ದಂತ ನಾನು ನೋಡ್ಕೋತೇನೆ ಅಂತ ಹೇಳಿದೆ. इतना बाहर निकालने के लिए इतना दम आया तुम्हारे को, दान करने के लिए तुम्हारे पास दम है तो दान करो, उसके बाद में बाहर डालने के बाद में सोचो ಅಂತ ಹೇಳಿದ. ಹಲ್ಲೆಲೂಯಾ. ಮೊದಲು ಇವಳಿಗೆ ದಾನ ಮಾಡಿ ಅವಳಿಗೆ ಸಾರಿಗೆ ಬೇಕಾದ್ರೆ ದುಡ್ಡು ಕೊಡ್ರಿ, ಇನ್ನು ಮುಂದೆ ವ್ಯಭಿಚಾರ ಮಾಡಬೇಕು ಅಂತ ಹೇಳ್ರಿ. ಅವಳು ವ್ಯಭಿಚಾರ ಮಾಡಿದ್ರೆ ನಂಗೆ ಕೇಳ್ರಿ ಅಂತ ಹೇಳಿದೆ. ಅವಾಗ ತೆಗೆದು ಹಾಕೋಣ ಅಂತ ಹೇಳಿದೆ. ಎಲ್ಲರೂ ಕೊಂದೈತೆ ಪಲ ಹಾತೋಟೋ 1 kg ಎಲ್ಲ ಒಣಿಲಿ, ಯಾರು ಕೈ ಬಿಸಿಲ್ಲ. ಜಿಸ್ಕೋ ದೇಕು ನೈ ಹೋತಾ ಉಸ್ಕೋ ಇವಳನ್ನ ತೆಗಿಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಹಾಕ್ನೇ ಲಗಾನೆಗಸ್ಕೋ. ಹಾಗಾದ್ರೆ ಇವಳು ವ್ಯಭಿಚಾರ, ನಾಳೆ ಇವಳು ವ್ಯಭಿಚಾರ ಮಾಡುದಿಲ್ಲ, ಅದು ನಾನು ನೋಡ್ಕೋತೀನಿ. ಆದ್ರೆ ನಿನಗೆ ಈ ಮನೆಯಿಂದ ಹೊರಗೆ ತೆಗಿಬೇಕಾದ್ರೆ ಇವಳು ವ್ಯಭಿಚಾರ ಮಾಡಬಾರ್ದಲ್ಲ, ಇವಳು ವೇಷಿತನ ಮಾಡಬಾರ್ದಲ್ಲ. ವೇಷಿತನ ಮಾಡಬಾರ್ದಾದ್ರೆ ನೀವು ಅಕ್ಕಿ ತಂದ್ಕೊಡ್ರಿ ಮತ್ತು ಎಲ್ಲಾರ ಮನೆಯಿಂದ 10 ರೂಪಾಯಿ ತಂದ್ಕೊಡ್ರಿ, ಮಿಕ್ಕಿದೆಲ್ಲ ನಾ ಹಾಕ್ತೀನಿ ಅಂತ ಹೇಳಿದೆ. ಅವಾಗ ಯಾರು ಬಂದಿಲ್ಲ. ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಎಲ್ಲರೂ ಬರ್ತಾರೆ. ಹಲ್ಲೆಲೂಯ. ಆದ್ರೆ ನನ್ನ ಯೇಸು ಅಲ್ಲವಲ್ಲ, ನಮ್ಮ ಕರ್ತನಾದ ಯೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಮರಣದಂಡನೆ ಆಗಿತ್ತು. ಯಾವುದು? ಸುಪ್ರೀಂ ಕೋರ್ಟ್ ಅಲ್ಲಿ ಮರಣದಂಡನೆ ಆಗತ್ರಿ, ಗೊತ್ತಿದೆ ನಿಮ್ಗೆ? ಸುಪ್ರೀಂ ಕೋರ್ಟ್ ಅಲ್ಲಿ ಮರಣದಂಡನೆ ಆಗಿತ್ತು. ಎಲ್ಲಿ ಕ್ಷಮಾಪಣೆ ಸಿಗ್ತದ್ರಿ? ರಾಷ್ಟ್ರಪತಿ ಹತ್ರ ಹೋಗ್ಬೇಕು. ರಾಷ್ಟ್ರಪತಿ ಹತ್ರ ಹೋಗ್ಬೇಕು. ವ್ಯಭಿಚಾರದಿಂದ ಹಿಡಿಯಲ್ಪಟ್ಟ ಸ್ತ್ರೀ ಡೈರೆಕ್ಟ್ ಹಿಡಿದು ತಂದಿಟ್ಟು ನಿಲ್ಲಿಸ್ಯಾರಲ್ಲಿ. ಯಾರ ಹತ್ರ? ರಾಷ್ಟ್ರಪತಿ ಹತ್ರ. ಯೇಸುವೆ ಈ ಸ್ತ್ರೀ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿಲ್ಲ. ಮೋಸೆ
ಈ ಒಂದು ಲಾ ಪ್ರಕಾರವಾಗಿ, ಮೋಸೆ ನ್ಯಾಯ ಪ್ರಮಾಣ ಪ್ರಕಾರವಾಗಿ ಇವರನ್ನು ಮರಣವನ್ನು ವಿಧಿಸಬೇಕೆಂಬುದಾಗಿ ಶಿಕ್ಷೆ ಆಗಿಬಿಟ್ಟಿದೆ. ರೆಡ್ ಹ್ಯಾಂಡ್ ಹಿಡಿಯಲ್ಪಟ್ಟಿದ್ದಾರೆ. ನೀನೇನು ಹೇಳ್ತೀಯ ಅಂತ ಹೇಳಿದ್ರು ಅವರು. ಆಗ ರಾಷ್ಟ್ರಪತಿ ಏನ್ ಹೇಳಿದ್ರು ಗೊತ್ತಿದೆ? ನಮ್ಮ ಯೇಸು, ನಿಮ್ಮಲ್ಲಿ ಯಾರು ಪಾಪ ಇಲ್ಲ ಮೊದಲು ಕಲ್ಲಿಸಿರಿ ಅಂತ ಹೇಳಿದ. ಅಲ್ಲ, ಇದು ನೀವು ಹೇಳೋದು ಕರೆಕ್ಟ್ ಇದೆ, ಇದು ಓಕೆ, ಇದು ಇಲ್ಲ ಅಂತ ಹೇಳಿದ. ಯೇಸು ರದ್ದು ಮಾಡಿದನಾ? ಇದು ಮಾಡಿ, ನಿಮ್ಮಲ್ಲಿ ಯಾರು ಪಾಪ ಇಲ್ಲ ಮೊದಲು ಅವನು ಕಲ್ಲಿಸಿ ಅಂತ ಹೇಳ್ದ. ಎಲ್ಲರೂ ಸಣ್ಣವ್ರದ್ದು, ಹೌದಲ್ಲ, ಯಾರ ಮೊದಲು ಕಲ್ಲು ಹಾಕಿದ್ರೆ ಏನಾಗ್ತದೆ ಗೊತ್ತಿದೆ? ಈ ಧರ್ಮಶಾಸ್ತ್ರ ಸುಳ್ಳು ಅಂದಂಗಾಗ್ತದೆ. ಬೈಬಲ್ ನೀತಿವಂತನೂ ಇಲ್ಲ ಒಬ್ಬನಾದ್ರಲ್ಲ, ಒಳ್ಳೆಯವನು ಮಾಡೋನಿಲ್ಲ ಒಬ್ಬನಾದ್ರಲ್ಲ, ದೇವ್ರ ನೋಡ್ಕೊಂಡಿಲ್ಲ ಒಬ್ಬನಾದ್ರಲ್ಲ ಅಂತ ಐತಲ್ಲ. ಮತ್ ದೇವ್ರ ವಿರುದ್ಧ ಸುಳ್ಳು ಮಾತ್ರ ಅವ್ರೆಲ್ಲ ಕೈ ಬಿಡಿಸ್ಬಿಟ್ರು. ಅವಾಗದ ಈಗ ಶಿಕ್ಷೆ ಕೊಡ್ಲಿಕ್ಕೆ ಅರವನ್ ಯಾರಿದ್ರಲ್ಲ? ಯೇಸು ಮಾತ್ರ ಇದಿಲ್ಲ. ಯೇಸು ಹೇಳಿದ, ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ. ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳಿದ. मौत की सजा से बचाया परमेश्वर प्रभु यीशु मसीह, आमीन। इसके बाद में फिर पाप करेगी ಯಾವ? ಇನ್ನು ಮುಂದೆ ಪಾಪ ಮಾಡ್ತಾಳ ಅವಳು? ಯಾಕಂದ್ರೆ ಉರುಳು ಮರಣ ದಂಡನೆಯಿಂದ ನನ್ನನ್ನು ರಕ್ಷಿಸಿದ. ಸುಪ್ರೀಂ ಕೋರ್ಟ್ ಅಲ್ಲಿ ನನಗೇನಾಯ್ತು? ದಂಡನೆ ಆಯ್ತು. ಈ ದೇವರನ್ನೇ ನಾವು ಬೋಧಿಸಬೇಕು, ನಾವು ಸಾರಬೇಕಾಗಿದ್ದು. ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರು ಕೊಟ್ಟಿದ್ದನ್ನು ಹಿಂಪಡೆದುಕೊಳ್ಳೋದಿಲ್ಲ. ಏನ್ ಮಾಡುದಿಲ್ಲ? ಹಿಂಪಡೆದುಕೊಳ್ಳೋದಿಲ್ಲ. ಗಂಭೀರವಾಗಿ ಹೇಳ್ತಾರಲ್ವ? ದೇವರು ಕೊಟ್ಟಿದ್ದನ್ನು ಯಾವತ್ತಿಗೂ ಹಿಂಪಡೆದುಕೊಳ್ಳೋದಿಲ್ಲ. ಈಗ ದೇವರ ದಾನಗಳು ಹಿಂಪಡೆಯುವಂಥದ್ದಲ್ಲ. ಹೌದಾ? ಏನ್ ಮಾಡಿ ಓದಿದ್ದೆ ನಾವು? ದೇವರ ದಾನಗಳು ಹಿಂಪಡೆಯುವಂಥದ್ದಲ್ಲ. ಎಂತದಲ್ಲ? ದೇವರ ದಾನಗಳು ಎಷ್ಟು ಮಾತ್ರಕ್ಕೂ ಹಿಂಪಡೆಯುವಂಥದ್ದಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ? ಮನೋಪೂರ್ವಕಂತ ಹೇಳ್ತಾರಲ್ವ? ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್. ಓ ಮೈ ಗುಡ್ನೆಸ್ ಜೀಸಸ್. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಕರ್ತನು ಈಗ ವಿಷಯಕ್ಕೆ ಬರ್ತೇನೆ ನಾನು, ಯಾಕಂದ್ರೆ ನಾವು ಮಿಸ್ ಮಾಡ್ಕೋಬಾರ್ದು. ಕೆಲವೊಂದು ವಿಷಯಗಳಿದೆ. ದೇವರು, ನಾವು ರೋಮಾಪುರದವರ ಬರೆದ ಪತ್ರಿಕೆ ಎಷ್ಟನೇ ಅಧ್ಯಾಯ 11:29 ನೋಡಿದೆ. ದೇವರು ದಾನಗಳಾಗಲಿ ಕರುವಿಕೆಗಳಾಗಲಿ ಹಿಂಪಡೆಯುವಂಥದ್ದಲ್ಲ ಅಂತ ನಾವು ಓದಿದ್ದೇವೆ. ಈಗ ದಾನಗಳಂದ್ರೆ ಏನು? ಹೌದಲ್ಲ? ದೇವರು ಕೊಟ್ಟಿದ್ದನ್ನು ಕಸಿದುಕೊಂಡು ಬಿಟ್ಟ ಅಂತ ಹೇಳಿದ್ರೆ ಬೈಬಲ್ ಒಂದಲ್ಲ ಅದನ್ನು ಕೊಡಲಾಡಿನ ಕೊಡು ತೋರಿಸಿದೆ. ಬೈಬಲ್ ಅಲ್ಲಿ ಹೇಳಿದ ಯಾರು? ದೇವ್ರು ಹೇಳಿದ, ನಾ ಇಲ್ಲ. ಈಗ ಬೈಬಲ್ ಅಲ್ಲಿ ದೇವ್ರು ಹೇಳಿದೆ ತೋರಿಸ್ಕೊಟ್ಟಿದೆ ನಾನು. ದಾನಗಳಂದ್ರೆ ಏನು? ಪ್ರೈಸ್ ಲಾರ್ಡ್ ಜೀಸಸ್. ಅಂದ್ರೆ ದೇವರ ದಾನಗಳಾಗಲಿ ವರಗಳಾಗಲಿ ಆಸ್ತಿ ಪಾಸ್ತಿಗಳಲ್ಲಿ ಯಾರು ಕೊಟ್ಟಿದ್ದು? ದೇವ್ರು ಕೊಟ್ಟಿದ್ದು. ಅದನ್ನು ಕಸಿದುಕೊಂಡು ಅಂತ ಹೇಳಿ ದೇವ್ರು ಕೊಡ್ತಾನೆ ಹೊರತು ನಮ್ಮಿಂದ ಕಸಿದುಕೊಳ್ತಾನ? ಹೇಳ್ರಿ. ನಾವು ಕಳ್ಕೋತೀವಿ ಬೇಕಾದ್ರೆ, ಆತರ ಕಸಿದುಕೊಳ್ಳೋದಿಲ್ಲ. हमारे से खो जाएगा परंतु वो हमारे से छीनेगा नहीं, देगा वो. ಎಲ್ಲ ಹೇಳ್ತಿರಲ್ವ? ಇದು ಕ್ಲಿಯರ್? ಈಗ ನಾವು ಮತ್ತೇನ್ ಮಾಡ್ತೇವೆ? ನಾವೆಲ್ಲ ಕಳ್ಕೊಂಡಿದ್ ಕೂಡ ಏನ್ ಮಾಡ್ತೇವೆ? ಮತ್ತು ದೇವ್ರ ಕಡೆ ಹೋಗ್ತೇನಿಲ್ಲ. ಯಾಕೆ ಹೋಗ್ತೀವಿ ನಾವು ದೇವ್ರ ಕಡೆ? ದೇವ್ರು ಕೊಡುವ ದೇವ್ರಂತೇಳಿ ಹೋಗ್ತಾ ಹೊರ್ತು ದೇವ್ರು ಕಸಿದುಕೊಳ್ಳೋ ದೇವ್ರಂದ್ರೆ ಮತ್ತೆ ಹೋಗ್ತೀವಿ ನಾವು? ಸಾಧ್ಯ ಇಲ್ಲ, ಹೋಗುದಿಲ್ಲ ನಾವು. ಅದಕ್ಕೆ ದೇವರು ಕಸಿದುಕೊಳ್ಳುವ ದೇವರಂತ ಬೋಧಿಸಿರುವಾಗ ನೀವು ಅದನ್ನು ಕೇಳಿದ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಒಂದು ಅಪಾರ್ಥ ಬಂದ್ರೆ, ನಾನ್ಯಾಕೆ ದೇವರ ಹತ್ರ ಹೋಗ್ಬೇಕಪ್ಪ ಅಂತೇಳಿ. ಏನ್ ಬೇಕು? ನಾನ್ಯಾಕೆ ದೇವರ ಹತ್ರ ಹೋಗ್ಬೇಕು? ಈಗ ನೀವು ಕೇಳಿದ್ಕೊಳ್ಳಿ, ದೇವರು ಕೊಡುವ ದೇವರಂದ್ರೆ ಮತ್ತೆ ನೀವೆಲ್ಲ ಬರ್ತೀರಿ? ಎಲ್ಲಿ ಬರ್ತೀರಿ? ದೇವ್ರ ಹತ್ರ. ಈಗ ನಾನು ಅದನ್ನು ಕ್ಲಿಯರ್ ಮಾಡ್ಬೇಕೆಂಬುದಾಗಿದೆ. ದಯಮಾಡಿ ಕೇಳಿಸ್ಕೊತೀರಿ? ಕೇಳಿದ್ರಲ್ಲ? ಓದ್ತೀರಿ ಮತ್ತೊಂದು ಸಾರಿ ಆ ಮಾತನ್ನು. ರೋಮಾಪುರದವರ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನ. ಹಾ, ದೇವರ ವರಗಳು ಅಥವಾ ದಾನಗಳು. ಕೇಳ್ರಿ, ಏನು? ದಾನ ಮಾಡಿದ್ದು ವರಗಳಾಗಲಿ ಕೊಟ್ಟಿದ್ದನ್ನು ಅಥವಾ ಕರೆದಿದ್ದನ್ನು ಹಿಂಪಡೆಯುವಂಥದ್ದು ಅಲ್ಲ. ನಿಮ್ಮಲ್ಲಿ ಪಶ್ಚಾತ್ತಾಪ ಅಂತಿದ್ದೀನಿ. ಪಶ್ಚಾತ್ತಾಪ ಅನ್ನೋದು ತಪ್ಪಲ್ಲ, ಅದು ಕೂಡ ಕರೆಕ್ಟ್. ಅದು ಕೊಟ್ಟಿದ ನಂತರ ಮತ್ತು ಹಿಂಪಡೆಯುವಂಥದ್ದು ಅಲ್ಲ. ಇಂಗ್ಲಿಷ್ ಅಲ್ಲಿ ಇರ್ರಿವೋಕೇಬಲ್ ಅಂತಿದೆ. ಹೀಬ್ರು ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಕೂಡ ಹಾಗೆ ಇದೆ. ಇಸ್ ಇಟ್ ಕ್ಲಿಯರ್? ಈಗ ನಾನು ಹೇಳ್ತೇನೆ ಹಿಂಪಡೆಯುವಂತ. ಈಗ ನೋಡ್ರಿ, ದೇವರ ದಾನಗಳಂದ್ರೆ ಏನು? ದೇವನಿ ವರಮಲಂಟಿ ಅಂತೀನಿ. ನಮ್ ಜನ ಅಂತ ಗೊತ್ತಿದೆ, ಪವಿತ್ರಾತ್ಮ ವರಗಳು ಏನಂತ ಹೇಳ್ತಾರೆ? ಪವಿತ್ರಾತ್ಮ ವರಗಳು, 9 ವರಗಳು, ಅನ್ಯ ಭಾಷೆ ಮಾತಾಡುವವರ, ಜ್ಞಾನದ ವರ, ವಿವೇಚಿಸುವವರ ಮತ್ತು ಅದ್ಭುತಗಳು ಮಾಡುವವರ ಮತ್ತು ನಂಬಿಕೆ ಉಳ್ಳವರ, ಇದು ವರಗಳು ಅಂತ ಹೇಳ್ತಾರೆ. ಈ ವರಗಳು ಹೌದು, ಇದು ವರಗಳು ಪವಿತ್ರಾತ್ಮ ಅಭಿಷೇಕ ಬಂದಿದ ಮೇಲೆ ಕೊಡಲ್ಪಟ್ಟಿದ್ದು. ಆದ್ರೆ ಎಲ್ಲಾ ಜನರಿಗೆ ವರಗಳು ಕೊಟ್ಟಿದ್ದಾನೆ.
ಎಲ್ಲರೂ ಹೇಳ್ತಿರಲ್ವ್ಯಾ? ಕೊಟ್ಟಿದ್ದನ್ನು ಕಸ್ಕೋತಾನೆ. ಅದಕ್ಕೆ ಬೈಬಲ್ ಒಂದೊಂದಾಗಿ ನೋಡೋಣ. ವರಗಳಂದ್ರೆ ಏನು? ವರಗಳಂದ್ರೆ ಏನು? ದೇವರ ಮಕ್ಕಳೇ, ದೇವರು ಮೊಟ್ಟ ಮೊದಲಾಗಿ ನಾನು ಹೇಳಿದೆ ಅಂದ್ರೆ ಆತನ ಕೃಪೆಯಿಂದಲೇ ನಮಗೆ ನಿತ್ಯ ಜೀವ ಉಂಟಾಗಿದೆ. ಹೌದಾ? ಹೌದಾ? ಈ ನಿತ್ಯ ಜೀವ ಏನ್ರಿ? ದೇವರ ವರ. ಅದು ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಹೋದ್ರಿ? ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಏನಂದಿದೆ? 15 5:15 5:15 ಓದುವ ಪಾಪ. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿ. ದಾನ ಅಂದ್ರೆ ಏನ್ರಿ? ಅಂಡ್ರಲ್ಲಿ ಮಾಡಿ ದಾನಗಳು. ಹೌದಲ್ಲ? ಕೃಪಾ. ಆದ್ರೆ ಆತನ ಮತ್ತೊಂದು ಸರ್ವದಮ್ಮ. ಆದರೆ ಆ ಅಪರಾಧದ ಪಾಪದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ದೇವರ ದಾನ ಬಹಳ ಹೆಚ್ಚು ಕಡಿಮೆ ಇದೆ, ವರ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಯಾರು? ಆದಾಮನು ಮಾಡಿರುವ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ನಾಶವಾಗಿದ್ದು ನಿಶ್ಚಯವೇ. ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಕೊನೆ ಆದಾಮನಾದ ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನಿಂದ ಕೃಪೆಯಿಂದ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವ. ಏನದು? ಕೃಪೆಯಿಂದ ಸಿಕ್ಕುವ ವರವು ಏನ್ರಿ? ನಿತ್ಯ ಜೀವ. ಏನ್ರಿ? ಗ್ರೇಸ್ ಆಫ್ ಗಾಡ್ ಇಸ್ ಎಟರ್ನಲ್ ಲೈಫ್. ಏನು? ದೇವರ ಕೃಪೆ ನಿತ್ಯ ಜೀವದ ವರ ಆಗಿದೆ ನಮ್ಗೆ. ಈ ನಿತ್ಯ ಜೀವ ಕೊಟ್ಟಿದ್ದನ್ನು ವಾಪಸ್ ತಗೋತಾನ? ನಾವು ಕಳ್ಕೋಬೇಕು. ವರ ಅಂದ್ರೆ ಗೊತ್ತಾಯ್ತು ಈಗ? దేవుడిచ్చిన వరములు గాని దానములు గాని ఎప్పటికీ ಹಿಂದೆ ತೆಗೆದಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ. ಈಗ ಯೋಬನಿಗೆ ಮಕ್ಕಳೆಲ್ಲ ಕಸ್ಕೊಂಡ್ ಬಿಟ್ಟ ಅಂತ ಹೇಳ್ತಾರಲ್ಲ, ಹೌದಾ? ಮಕ್ಕಳು ಏನಾಗಿದಾರ್ರಿ ದೇವರಿಂದ? ಹ್ಯಾಂಗ್ ಆನ್. ಮಕ್ಕಳು ಏನಾಗಿದ್ದಾರೆ? ಮಕ್ಕಳು ದೇವರಿಂದ ಕೊಡಲಾಗಿದೆ. ಕೀರ್ತನೆ 127 3ನೇ ವಚನ ತೆಗೆದು ಬೇಗನೆ. ಕೀರ್ತನೆ 127 3ನೇ ವಚನ ಎಲ್ಲಿದೆ ನೋಡ್ರಿ ಇಲ್ಲಿ. ಕೀರ್ತನೆ 127 ಇಲ್ಲಿ ನೋಡ್ರಿ ಇಲ್ಲಿ. ಓದ್ರಿ ಪರಲ್ಲ. ವೆರಿ ಗುಡ್. ಓದ್ರಿ. ಏನು? ಪುತ್ರ ಸಂತಾನವು ಯೆಹೋವನಿಂದ ಬಂದಿರುವ ಆಸ್ತಿ ಪಾಸ್ತಿಯು. ಏನದು? ಹೆರಿಟೇಜ್. ಯೆಹೋವನಿಂದ ಸ್ವಾಸ್ಥ್ಯವು. ಹೌದಾ? ದೇವರು ಕೊಟ್ಟ ಬಹುಮಾನ ಮತ್ತು ಪುತ್ರ ಸಂತಾನ ಅಂದ್ರೆ ಮಕ್ಕಳು. ಪುತ್ರ ಸಂತಾನ ರೀ. ಹಲೋ పుత్రులు దేవుడిచ్చిన స్వాస్థ్యమా? మళ్ళీ ఆడపిల్లలు అడిగిపోవాలా? వెనక చూడు పాపం కోపంతో కూర్చున్నది అక్క. ಹೌದಲ್ಲ? ಇದು ಕ್ಲಿಯರ್ ಬ್ರದರ್? ಕನ್ನಡ ಬೈಬಲ್ ಸ್ವಲ್ಪ ಲೋಪದೋಷ. ಯಾಕಂದ್ರೆ ಕನ್ನಡ ಬೈಬಲ್ ಬರ್ದಿದ್ದವ್ರು ಯಾರು ಗೊತ್ತಿದೆ? ಈಗ ನ್ಯೂ ಟೆಸ್ಟ್ಮೆಂಟ್ ಗೆ ನೋಡಿ, ಇದು ಹಳೆ ಪಂಡಿತರು ಬರೆದಿರ್ತಕ್ಕಂಥದ್ದು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರೆ, ನಮ್ಮ ದೇಶದಲ್ಲಿ ಪುತ್ರ ಸಂತಾನ ಪರಾಯಧನ ಅಂತ ಹೇಳ್ತಾರೆ, ಸ್ತ್ರೀ ಸಂತಾನ ಪರಾಯಧನ ಅಂತ ಹೇಳ್ತಾರೆ. ಆದ್ರೆ ಪುತ್ರ ಸಂತಾನ ಏನಂದ್ರೆ, ಪುತ್ರ ಸಂತಾನ ದೇವರು ಕೊಟ್ಟ ಏನದು? ಸ್ವಾಸ್ಥ್ಯ. ಹೌದಾ? ఆడపిల్లలు అడిగిపోవాలా? దేవుడు న్యాయం చేసిండా? బ్యాడ్ న్యూస్ ఇది. తెలుగులో ఏముందమ్మా? 127 తెలంగాణ 127 3వ ಬೈಬಲ್ ತೆಗಿಬೇಕ್ರಿ. ಮೊಬೈಲ್ ಎಲ್ಲ ಆಫ್ ಮಾಡ್ರಿ ಅಕ್ಕರೆ ಅಣ್ಣಾರೇ. ಏನೇ ಮಕ್ಕಳು ಕುಮಾರ್ಲು ಅಮ್ಮಗದೆ ಕುಮಾರ್ಲು ಯೆಹೋವ ಅನುಗ್ರಹಿಸುವ ಸ್ವಾಸ್ಥ್ಯ. ಹೆಣ್ಮಕ್ಳೆಲ್ಲ ಹೋಗ್ಬೇಕು, ಸುಡೋರು ಹೋಗ್ಬೇಕಾ? ಹೌದಾ? ఇది క్లియర్ సిస్టర్? ఎంత ధ్యానంతో రక్షణ బైబిల్ ఇది. ఎందుకంటే నేను ఒకటే బైబిల్ మీద కూర్చోండి. ಹೀಬ್ರೂ ಮತ್ತು ಗ್ರೀಕ್ ಬೈಬಲ್ ಓದ್ತೀನಿ ನಾನು. ಹೀಬ್ರೂ ಒರಿಜಿನಲ್ ಅದು ಕೂಡ ಓದ್ತೀನಿ. ಯಾಕಂದ್ರೆ ನನಗೆ ಏನಾರು ಅನುಮಾನ ಬಂದ್ರೆ ಅಲ್ಲಿ ಪಾಪ ಟ್ರಾನ್ಸ್ಲೇಟರ್ ಮಾಡಿದವರು ಏನ್ ಮಾಡ್ಬೇಕು ಪಾಪ, ಅವ್ರಿಗೆ ಗೊತ್ತಿಲ್ಲ. ಬೈಬಲ್ ಅಲ್ಲಿ ಏನು, ನಿಮ್ಮಲ್ಲಿ ಕಿಂಗ್ ಜೇಮ್ಸ್ ಅಲ್ಲಿ ಏನು ಗೊತ್ತಿದೆ? ಇಂಗ್ಲಿಷ್ ಅಲ್ಲಿ ಚಿಲ್ಡ್ರನ್ ಅಂದ್ರೆ ಮಕ್ಕಳು, ದೇವರು ಕೊಟ್ಟ ಸ್ವತಃ. ಮಕ್ಕಳಂದ್ರೆ ಏನ್ ಬಂತಾರೆ ಒಳಗೆ? ಹೆಣ್ಣು ಗಂಡು ಬಂದು. ಹೌದಲ್ಲ? ಇಲ್ಲಿನವ್ರು ಯಾಕೆ ಬರ್ತಾರೆ ಗಂಡು ಅಂತ ಹೇಳಿ? ಇಲ್ಲಿನವ್ರಿಗೆ ಏನಂದ್ರೆ ಹೆಣ್ಣು ಪರಾಯಧನ್, ಗಂಡು ಸ್ವಧನ್ ಅಂತ ಹೇಳಿದ್ದಾರೆ. ಹೌದಾ? ಈಗ ಹೆಣ್ಣು ಸ್ವಧನ ಆಗಿದೆ, ಗಂಡು ಪರಾಯಧನ ಆಗಿಬಿಟ್ಟಿದ್ದಾನೆ, ಹೆಂಡತಿಗೆ ಧನ ಆಗಿಬಿಟ್ಟಿದ್ದಾನೆ ಅವನು. ಜೀಸಸ್ ಗಂಭೀರವಾಗಿ ಹೇಳ್ತಿರಲಿಲ್ಲ. ಅದಕ್ಕಾಗಿ ಬೈಬಲ್ ಅಲ್ಲಿ ಕ್ಲಿಯರ್ ಆಗಿ ಬರಲ್ಪಟ್ಟಿದೆ, ಮಕ್ಕಳು ದೇವರು ಕೊಟ್ಟ ಸ್ವಾಸ್ಥ್ಯ ಅಂದ್ರೆ ಆಸ್ತಿ. ನೆಕ್ಸ್ಟ್ ಗರ್ಭಫಲವು ದೇವರು ಕೊಟ್ಟ ಬಹುಮಾನ ಅಂದ್ರೆ ಗಿಫ್ಟ್, ವರದಾನ. ಇಸ್ ಇಟ್ ಕ್ಲಿಯರ್?
ಬೈಬಲ್ ಏನ್ ಹೇಳ್ತಾರೆ? ದೇವರ ವರವಾಗಲಿ ದಾನಗಳಾಗಲಿ ಹಿಂಪಡೆಯುವಂಥದ್ದಲ್ಲ. ಹೌದಾ? ಮತ್ತು ಮಕ್ಕಳನ್ನು, ಯೋಬುವಿನ ಮಕ್ಕಳನ್ನು ಕೊಂದಾಕಿದ್ದಾರೆ ಅಂದ್ರೆ ನಾವು ನಂಬ್ತೀವ? ಈಗ ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಐ ಆಮ್ ಶೋಯಿಂಗ್ ಫ್ರಮ್ ದ ಬೈಬಲ್ ಅಂತ ಎಂದಿಗಾದು ಅಂತ ದೇವಂದೇ ಮಾತಾಡ್ತಾನೆ ಅಂದ್ರೆ. ಇಸ್ ಇಟ್ ಕ್ಲಿಯರ್? ಏನ್ ಹೇಳ್ತೀರಿ ಮಾತಿಗೆ? ಈಗ ನೋಡ್ರಿ, ದೇವ್ರು ಕೊಟ್ಟ ವರಗಳಲ್ಲಿ ಏನು? ಮಕ್ಕಳು. ಆಸ್ತಿ ಪಾಸ್ತಿ ಆಮೇಲೆ ಮಕ್ಕಳಷ್ಟು ವರ ಯಾವ್ದಾರ ಇದೀರಿ? ದೇವ್ರು ಕೊಟ್ಟಿದ್ದನ್ನು ದೇವ್ರು ಕಸಿದುಕೊಳ್ತಾನ? ಮತ್ತೆ ಹೆಂಗೆ ಹೇಳ್ತೀರಿ? ಏಬು ಹೇಳಿದನಲ್ಲ ಅಂತ ಹೇಳ್ತೀರಿ. ಹಲೋ, ಏಬು ಹೇಳಿದಾನೆ, ದೇವ್ರು ಹೇಳಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಮಾಯಕ ಬೋಧಕರೇ, ಮೈ ಗಾಡ್ ಈಸ್ ಅ ಗಿವಿಂಗ್ ಗಾಡ್ ಬಟ್ ನಾಟ್ ಎ ಗ್ರಾಬಿಂಗ್ ಗಾಡ್. ಕೊಡುವ ದೇವರು ಹೊರತು आपके हाथ से छीनने वाला परमेश्वर नहीं है हमारा परमेश्वर. ಎಲ್ಲ ಕೈಗಳು ದೇವರು ಮುಗಿಸೋಣ. ಅದಕ್ಕಾಗಿ ಇಲ್ಲಿ ಗಿಫ್ಟ್ಗಳು ಏನೇನಿದೆ ಅಂತೇಳಿ ನಾನು ಸ್ಟಡಿ ಮಾಡಿದ್ದೇನೆ. ಒಂದು ಸ್ನ್ಯಾಪ್ ತಗೋಬೇಕದು. ಇರ್ರಿವೋಕಬಲ್ ಅಂದ್ರೇನು? ಇರ್ರಿವೋಕಬಲ್ ಅಂದ್ರೆ ಹಿಂಪಡೆಯುವಂಥದ್ದಲ್ಲ. ವಾಸ್ ಇಟ್ ಕ್ಲಿಯರ್? ಒಬಿಡಿಯನ್ಸ್, ನಮಗೆ ವಿಧೇಯತೆ ಬೇಕು. ನೆಕ್ಸ್ಟ್ ಏನ್ ನೋಡ್ರಿ, ನಿತ್ಯ ಜೀವ ಅನ್ನೋದು ದೇವರ ವರ. ನೆಕ್ಸ್ಟ್ ಆತನ ಕೊಟ್ಟಿರುವ ನೀತಿ, ಸಮಾಧಾನ, ಸಂತೋಷ, ಇದು ಯಾರು? ದೇವರು ಕೊಟ್ಟ ವರ. ಇದನ್ನು ಹಿಂಪಡೆಯುವುದಿಲ್ಲ. ನೆಕ್ಸ್ಟ್ ದೇವರ ವಾಕ್ಯಗಳಿಂದ ನಾವು ಆರಾಧಿಸ್ತಿರ್ಬೇಕು. ನೆಕ್ಸ್ಟ್ ಈಗ ನೋಡ್ರಿ, ಎಲ್ಲ ನೋಡ್ತಾ ಇರಿ. ಓಕೆ, ಸ್ವಾಸ್ಥ್ಯ, ಮಕ್ಕಳು ಏನು? ಸ್ವಾಸ್ಥ್ಯ ಮತ್ತು ಬಹುಮಾನವಾಗಿದ್ದಾರೆ. ಇಸ್ ಇಟ್ ಕ್ಲಿಯರ್? ಟ್ಯಾಲೆಂಟ್, ಟ್ಯಾಲೆಂಟ್ ಅಂದ್ರೇನು? ಪ್ರತಿಭೆ. ದೇವರು ನಮಗೆ ಪ್ರತಿಭೆ, ಗಿಟಾರ್ ಬಾರಿಸೋದು, ಹಾಡಾಡೋದು, ಸಂಗೀತ ಬಾರಿಸೋದು, ಮತ್ತು ಶೂಟಿಂಗ್ ಮಾಡೋದು, ಗುರಿ ಇಡುವುದು, ETS ಸ್ಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲಿ ಇವೆಲ್ಲ ನಮಗೆ ಕೊಟ್ಟಿರುವ ಟ್ಯಾಲೆಂಟ್. ಇವೆಲ್ಲ ಹಿಂಪಡೆಯುವುದಿಲ್ಲ ದೇವರು. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಿಯ? ಇವೆಲ್ಲ ವರದಾನಗಳು. ಏನಿಲ್ಲ ಬೈಬಲ್ ತೋರಿಸ್ತೀನಿ ನಾನು. ಯಾಕಂದ್ರೆ ನಾನು ಬಿಡೋಣ, ಯಾಕಂದ್ರೆ ನಾನು ಬಹಳಷ್ಟು ಪ್ರಶ್ನೆ ಹಾಕೊಂಡು ದೇವ್ರಿಗೆ. ಯಾಕಂದ್ರೆ ನಾನು ಬೈಬಲ್ ಸ್ಟೂಡೆಂಟ್ ಅಲ್ಲಿ ನಾನೇ ಡೇಂಜರಸ್. ನಿನ್ನೆ ಒಬ್ಬರು ಬೈಬಲ್ ಟೀಚರ್ ಬಂದಿದ್ರು. ಪ್ರಶ್ನೆ ಹಾಕಿದ ಕೂಡಲೇ ಪಾಪ ಬಹಳ ಪ್ರಯಾಸ ಪಟ್ಟವರು. ಹಲ್ಲೆಲೂಯಾ. ಅದಕ್ಕೆ ನನಗೆ ಯಾರು ಕರೆದಿಲ್ಲ. ದೇವದಾಸನ వచ్చినట్టే బయట దేశంలోని కూడా నీళ్ళు దాపేస్తాడని. ಅದರಿಂದ ನಾನು ಸಂತೋಷ ಪಡ್ತಾ ಇಲ್ಲ. ನನಗೆ ಸತ್ಯ ಬೇಕ್ರಿ. ಏನ್ ಬೇಕು? ನನಗೆ ಸತ್ಯ ಬೇಕು. ಬಂದು ಕೂತಿರ್ತಕ್ಕಂಥವ್ರಿಗೆ ದುರ್ಬೋಧನೆ ಮಾಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ತಪ್ಪು ಉಪದೇಶ ಏನ್ ಮಾಡ್ತಾ ಇದೆ? ಜನರನ್ನು ದೇವರನ್ನು ದೂರ ಮಾಡ್ತಾ ಇದೆ. ಹೌದಾ ಇಲ್ಲ? ಈಗ ನೋಡ್ರಿ, ದೇವರೇ ನನಗೆ ಬೇಡ ಅಂತ ಹೇಳಿದ್ರೆ ನಾ ಯಾಕೆ ಹೋಗ್ಬೇಕು ಪ್ರೇಯರ್ಗೆ? ಬಹಳ ಜನಗೆ ಅವ್ರಿಗೆ ಫ್ರೀಡಮ್ ಬೇಕು. ಆದ್ರೆ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಎಷ್ಟು ಫ್ರೀಡಮ್ ಆಗಿ ಕೂತ್ಕೊಳ್ರಿ. ಅವ್ರು ಮೊದಲೇ ಸರಿ ಮಾಡಕ್ ಹೋಗ್ಬೇಡ್ರಿ. ಮೊದಲು ಬರ್ರಿ ಆ ಪ್ರೇಯರ್ಗೆ ಅಂತ ಹೇಳ್ರಿ. ನಮ್ಮ ಮನೆಯವ್ರು ಕುಡಿತಾರ್ರಿ, ನಾವು ಹೆಂಗ್ ಕರ್ಕೊಂಡ್ ಬರ್ಲಿ? ಕುಡ್ದವನ್ನ ಕರ್ಕೊಂಡ್ ಬಾ ಅಂತ ಹೇಳಿದೆ. ಕುಂಡ್ರಿಸಿಲ್ಲ ಅಂತ ಹೇಳಿದೆ. ಆಮೇಲೆ ದೇವ್ರ ಕೆಲಸ ಮಾಡ್ತಂತ ಹೇಳಿದೆ. ಅಂದ್ರೆ ಪರಿಶುದ್ಧವಾದ ಸ್ಥಳದಲ್ಲಿ ಇವ್ರು ಬಂದ್ರೆ ದೇವ್ರ ಪರಿಶುದ್ಧ, ದೇವ್ರ ಎಲ್ಲ ಹೇಳ್ತ್ರಿ, ದೇವರ ಪವಿತ್ರತ್ವ ಅಪವಿತ್ರ ಆಗ್ತಂತ ಹೇಳಿದ್ರೆ ಹಲ್ಲೆಲೂಯಾ. ಎಲ್ಲ ಹೇಳ್ತಾರೆ ಹಲ್ಲೆಲೂಯಾ. ಅಪವಿತ್ರವಾಗಿ ಬಂದವನು ಕೂಡ ನನ್ನ ದೇವರ ಪವಿತ್ರತ್ವ ಅವನನ್ನು ಪವಿತ್ರ ಮಾಡತಕ್ಕಂಥ ಸಾಮರ್ಥ್ಯ ನಮ್ಮ ದೇವರಿದೆ. ಎಂತ ಪಾಪ ಅಪರಾಧಗಳಿಂದ ಬಂದಿದ್ದವನು ಕೂಡ ಶುದ್ಧಿ ಮಾಡಿ ಅವನು ನೀತಿವಂತರ ಮಾಡತಕ್ಕಂಥ ಶಕ್ತಿ ನನ್ನ ದೇವರಲ್ಲಿದೆ. ಹೊರತು ನೀವು ಬಂದ್ರೆ ನನ್ನ ದೇವರ ಆಲಯ ಅಪವಿತ್ರ ಆಗುವುದಿಲ್ಲ. ಇದು ಕ್ಲಿಯರ್? ಗಂಭೀರ ಹೇಳ್ತಿರ್ಲಯ್ಯ. ಒಂದಿಷ್ಟು ಶೂಸ್ ಹಾಕೊಂಡು ಪ್ರಸಂಗ ಮಾಡ್ತಿದ್ದೆ. ಶೂಸ್ ಹಾಕೊಂಡು ಪ್ರಸಂಗ ಎಲ್ಲ ಎಷ್ಟು ಚೆನ್ನಾಗಿ ಪ್ರಸಂಗ ಆಯ್ತು. ఏందినా వాక్యం వాక్యం బాగా చెప్పండి అన్న. ఆయన షూస్ వేసుకున్నాడు కదా, షూస్ ఆయన షూస్ వేసుకున్నావు, బూట్లు వేసుకున్నావు, బూట్ ಹಾಕೊಂಡು వాక్యం ಹೇಳದಲ್ಲ. ಅವ್ನು ಕೇಳಿದ, ನೀವು ವಾಕ್ಯ ಕೇಳಿಲ್ಲ? నాకు వాక్యం తలలోనే పోలేదు. ಯಾಕಂದ್ರೆ షూస్ చూస్తున్నా అన్న. ಹಲ್ಲೆಲೂಯಾ. ಅಂದ್ರೆ ಸೈತಾನ ಅವರ ತಲೆಯನ್ನು ಏನ್ ಮಾಡಿತ್ತು? ಶೂಸ್ ಕೆಳಗೆ ತಗೊಂಡು ಶೂಸ್ ಕೆಳಗಿಟ್ಟು ಬಿಟ್ಟಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. వాక్య ಎಲ್ಲ ತಲೆ ಮೇಲೆ ಹೋತು. లేదన్న, ఎట్ట వాక్యం పోతున్నా? ప్రసంగ పీఠంలో షూస్ వేసుకొని వాక్యం చెప్తాడు. వాక్యం ಹೇಳ್ತಾವನೆ, ನಾನು ಹೆಂಗ್ ವಾಕ್ಯ ಕೇಳಬೇಕು? ಅದೇ ವಾಕ್ಯ ಎಲ್ಲ ಹೋಯ್ತು. ಸಣ್ಣ ಸಣ್ಣ ವಿಷಯಕ್ಕಾಗಿ ವಾಕ್ಯವನ್ನು ಶಿಫ್ಟ್ ಮಾಡ್ಕೋಬೇಡ್ರಿ. ಸೈತಾನ ಬೈಬಲ್ ಹೇಳ್ತಾರೆ, ವಾಕ್ಯ ಕೇಳಿದ ಕೂಡಲೇ ಸೈತಾನ ಕಾಗಿ ನಿಂತಿರ್ತಾವಂತ. ಇಲ್ಲಿ ಕೇಳುವಾಗಲೇ ಹೋಗಾಗತೈತಿ ಇಲ್ಲಿ ಹಾರಿ. ಒಬ್ಬ ಹೆಣ್ಮಕ್ಳು ಇದಾರಲ್ಲ, ಹೆಣ್ಮಕ್ಳೆಲ್ಲ ಪ್ರೇಯರ್ ಕರ್ಕೊಂಡು ಬಂದ್ರೆ, ಈ ಪಾಪ ಸಿಸ್ಟರ್ ಎಲ್ಲ ಕರ್ಕೊಂಡು ಬರ್ತಾರ, ಎಲ್ಲ ಪ್ರೇಯರ್ ಕರ್ಕೊಂಡು ಕೇಳ್ಕೊಂಡು ಹೆಣ್ಮಕ್ಳು, ಕೆಲವು ಹೆಣ್ಮಕ್ಳು ಇದಾರ ಬಹಳ ಪರಿಶುದ್ಧ ಹೆಣ್ಮಕ್ಳೆಲ್ಲ ಕೂತು ವಾಕ್ಯ ಕೇಳ್ತದೆ. ಆಮೇಲೆ ಪಾಪ ಕರ್ಕೊಂಡು ಬಂದಿರ್ತಾರಲ್ಲ ಮೇಡಮ್, ಅವ ಎಟ್ಟುನದಮ್ಮ వాక్యం ಅಂತ ಕೇಳಿದ್ರು. ఏంది వాక్యం అక్క? నాకు వాక్యం తలలో పోలేదు. ఏమైంది అక్కంటే ఆమె తల మీద చూసిన ఎంత పూలు వేసుకొని వచ్చింది. వాక్యం అంతా పోయింది సుడుగాడులో. హల్లెలూయా. ఆమె
ಆಮೇಲೆ ಪೂಲ್ ಅವ್ರು ತಲೆ ಮೇಲೆ ಹೂ ನೋಡ್ಕೊತ ಕೂತೀನೋ ಎಲ್ಲವಾ ಅಕ್ಕಿ ನೋಡಿ ಲಿಪ್ಟಿಕ್ ಎಷ್ಟು ಹಚ್ಕೊಂಡು ಬಂದಾಳ. ಅಕ್ಕಿ ಎಷ್ಟ ಹಚ್ಕೊಳ್ಳೋ ನೀವು ವಾಕ್ಯ ಕೇಳಿದಿಲ್ಲ, ನನಗೆಲ್ಲಿ ವಾಕ್ಯ ಹೋಗ್ತೈತಿ ಅಂದ್ರೆ ಇವಳೇ ಅಪವಿತ್ರವಾಗಿದ್ದಾಳೆ. ಲಿಪ್ಟಿಕ್ ಹಚ್ಕೊಂಡ್ರೆ ಚೆನ್ನಾಗಿ ವಾಕ್ಯ ಕೇಳಿ ಅವಳು ಚೇಂಜ್ ಆಗ್ತಾ ಇದ್ದಾಳೆ. ಹೂ ಹಾಕೊಂಡಿದ್ದಳು ಅವಳು ದೇವರ ವಾಕ್ಯ ಕೇಳಿ ಅವಳು ಜೀವನ ಚೇಂಜ್ ಆಗ್ತಾ ಇದೆ. ಅಕ್ಕ ಆಮೇಲೆ ಜೂಷನ್ ಆರಂಭಿಸಿ ಹೇಳಿದೆ, ಅವಳು ನೋಡಿದಾಗಿಂದ ನನಗೆ ತಲೆ ವಾಕ್ಯ ಹೋಗ್ತಾಳ, ಅವಳನ್ನೇ ನೋಡ್ತಾ ಇದ್ದೆ ನಾನು. ಅರ್ಥ ಅದಕ್ಕೆ ಸುಮ್ಮನೆ ಇಲ್ಲ ಯೇಸು ಬೇರೆಯವರ ಕಣ್ಣಿನಲ್ಲಿ ಏನದು ತೌಡು ನೋಡೋದಕ್ಕಿಂತ ನಿನ್ನ ಕೆನ್ನಲ್ಲಿರುವ ಹಲಿಗೆಯನ್ನು ತೆಗೆದು ಹಾಕಂತ ಹೇಳಿದ್ರೆ, ನಿನ್ನ ಕಣ್ಣೊಳಗೆ ಹಲಿಗೆ ಇಟ್ಕೊಂಡು ದೇವರ ವಾಕ್ಯ ಕೇಳ್ತಲ್ಲ, ನೀನ್ ಅವಳನ್ನೇ ನೋಡ್ತಾ ಇದ್ದಂದ್ರೆ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಬ್ರು ನೋಡ್ಬೇಕು, ಪಾಪ ಅವಳು ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದು ಕೂತಿದ್ದಾಳೆ, ಮುಂದೆ ಕೂತಿದ್ದಾಳೆ, ಅವಳು ಕೂತಿದ್ದಾಳೆ, ಪ್ರೇರ ಕೇಳ್ತಲ್ಲ, ನಾನು ಅವ್ರು ನೋಡ್ತಾನೆ, ಏನ್ ಅವ್ರ ಕಡೆ ನೋಡ್ತಾರೆ, ಅವ್ರ ಕಡೆ ನೋಡ್ತಾರೆ, ಏನೇ ಎಲ್ಲ ಅವ್ರ ಕಡೆ ನೋಡ್ತಾ ಇದ್ದಾರೆ, ನಾನು ನೋಡ್ತಾನೆ. ಆಮೇಲೆ ಸುಮ್ಮನೆ ಕೇಳಿದೆ ಏನ ಮಾಟ ಆಮೇಲೆ చూసి ನಾವು ಕಾಲ ಮೇಲೆ ಕಾಲು వేసి ಕೂಸುನ್ನది ಏನ ಕಾಲ ಮೇಲೆ ಕಾಲು ಕುಂತಳಕ್ಕೆ ಪ್ರೇಯರ್ ಮಾಡುವಾಗ ನೀವು ವಾಕ್ಯ ಹೇಳುವಾಗ ವಾಕ್ಯಕ್ಕೆ ಎಷ್ಟು ಕಿಮ್ಮತ್ತಿಲ್ಲ. ನಾಳೆ ವಾಕ್ಯ ಕಿಮ್ಮತ್ತಿ, ನೀ ವಾಕ್ಯ ಕೇಳಿದ ತಿಳಿದೆ ವಾಕ್ಯಮೇ ಇನ್ಲೇದನ್ನ ಅನ್ನದಿ నువ్వే ಕಿಮ್ಮತ್ತಿ ಇಲ್ಲದ ಆమె ಕಿಮ್ಮತ್ತಿ ಇಲ್ಲದ ಎಟ್ಟಂಟು. ಪ್ರೈಸ್ ಲಾರ್ಡ್ ಜೀಸಸ್. ಈ ಚಿಲ್ಲರ ಬುದ್ಧಿ ನಮ್ಮಿಂದ ಹೋಗ್ಬೇಕ್ರಿ, ಗಂಭೀರವಾಗಿ ಹೇಳ್ತಿರಲ್ವ. ಅದಕ್ಕಾಗಿ ನಮ್ಮ ಯೇಸು ಮೈ ಗಾಡ್ ಇಸ್ ಅ ಗ್ರೇಟ್ ಗಾಡ್, ಲವಿಂಗ್ ಗಾಡ್. ನಾ ಹೇಳ್ತಾನೆ ದೇವರು ಕೊಡೋನೇ ಹೊರತು ಕಸಿದ ಕೊಡೋನಲ್ಲ ಅಂತ ತೋರಿಸಿದ್ರೆ, ವರಗಳು ಮಕ್ಕಳು ಇವೆಲ್ಲ ದೇವರ ವರಗಳು ಇವು. ಈಗ ఏబో అన్నాడు నాయన, దేవుడు అన్నాడా పుస్సును కూర్చోడు ఆయన, ప్రశ్నించిండు, మధ్యలో వేసాడు కొట్లాటను, మధ్యದಲ್ಲಿ ಬೈಬಲ್ ಎಲ್ಲಿದೆಯಲ್ಲ, ದೇವರು ಕೊಟ್ಟಿದ್ದು ದೇವರು ಕಸದ ಅನ್ನದೆ ಬೈಬಲ್ ಎಲ್ಲಿದೆ, ಯಾರು ಹೇಳಿದ್ರು ಗೊತ್ತಿದೆ ನಿಮಗೆ? ಇಸ್ ಇಟ್ ಕ್ಲಿಯರ್ ಬ್ರದರ್? ಇವತ್ತೆಲ್ಲ ನೆನ್ಪಿಟ್ಕೊಡ್ತಿಲ್ಲ ನನ್ನ ಸ್ಟೋರೀಸ್ ಎಲ್ಲ ನೀವು ಮರಿದಿಲ್ಲ, ಯಾಕಂದ್ರೆ ವಚನ ಮರಿಬೇಡ್ರಿ. ಎಲ್ಲ ಹೇಳ್ತಿರಲ್ವಿಯ, ಗಂಭೀರವಾಗಿ ಹೇಳ್ತಿರಲ್ವಿಯ. ಎದ್ದು ನಿಂತ್ರೋಣ, ಆ ದೇವರನ್ನು ಆರಾಧಿಸೋಣ. ನನ್ನ ದೇವರು ರಕ್ಷಿಸುವ ದೇವರು. ಎಲ್ಲ ಹೇಳ್ತೀರ ರಕ್ಷಿಸುವ ದೇವರು, ನನ್ನ ದೇವರು ಒಳ್ಳೆ ದೇವರು. ಎಲ್ಲ ಹೇಳ್ತೀರಿ ಒಳ್ಳೆ ದೇವರು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಕೃಪಾ ಕನಿಕರಣವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಓ ರಬಾ ಶಿಖನ ಮಾಂದುರಿ ಅಂದರವ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್ ಜೀಸಸ್. ಓ ಪ್ರೈಸ್ ಯು ನೇಮ್ ಜೀಸಸ್, ಹಲ್ಲೆಲೂಯಾ. ಹೌದು ಮಹೋನ್ನತನೇ, ನಿನ್ನಂತ ದೇವರು ಈ ಲೋಕದಲ್ಲಿ ಯಾರಿಲ್ಲ ಕರ್ತನೆ ರಾಜ. ನಿನ್ನನ್ನೇ ನಾವು ನಂಬಿಕೊಂಡು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದ ರಾಜ. ಎಷ್ಟು ಒಳ್ಳೆ ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಲ್ಲರೂ ಕೊಡಿ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಹಲೋ, ನೀವು ಒಂದ್ ವೇಳೆ ಕೆಟ್ಟವರಾಗಿರ್ಬೋದು, ನೀವೊಂದ್ ವೇಳೆ ತಪ್ಪನಲ್ಲಿದ್ದಿರ್ಬೋದು, ಅಥವಾ ನೀವು ಯಾರಿಗೂ ಇಷ್ಟ ಇಲ್ಲದಂತೆ ಇರಬಹುದು, ನಿನ್ನ ಜನರು ನಿನ್ನ ಕೈ ಬಿಟ್ಟಿರ್ಬೋದು. ನಾನಾಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದಾಗ, ನಾನಾಗಿದ್ದ ನನ್ನವರೆಲ್ಲರೂ
ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಓ ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ದೇವರು ಎಷ್ಟು ಒಳ್ಳೆ ದೇವರು ಎಂಬುದಾಗಿ ನೀವು ಪ್ರತಿದಿನ ಅದನ್ನು ಧ್ಯಾನಿಸ್ತಾ ಇದ್ರಿ, ಅದನ್ನು ನೋಡ್ತಾ ಇದ್ರಿ. ಇನ್ನು ಮುಂದೆ ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋ ನನ್ನ ಪ್ರಿಯ ಸಹೋದರಿ ಸಹೋದರಿ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ, ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಹೌದು ರಾಜ, ಇವತ್ತು ಇಂಥ ಒಳ್ಳೆ ದೇವರನ್ನು ಕರ್ತನೆ, ನೀತಿವಂತನಾದ, ಪ್ರಾಮಾಣಿಕನಾದ, ಸತ್ಯವಂತನಾದ, ಪರಿಶುದ್ಧನಾದ ದೇವರಾಗಿದ್ದಾನೆ ಕರ್ತನೆ. ಆತನನ್ನೇ ನಾವು ಹಿಂಬಾಲಿಸೋಣ, ಆತನನ್ನೇ ಆರಾಧಿಸೋಣ ಕರ್ತನೆ. ನಿನ್ನ ಕೃಪೆಯಲ್ಲಿ ರಾಜ, ನಿನ್ನ ನಾಮಕ್ಕೆ ಮಮ್ಮಿಟಲ್ಲಿ ಕರ್ತನೆ. ಹೌದು ರಾಜ, ಇವತ್ತು ದೇವರು ಕಸಿದುಕೊಳ್ಳುವುದಿಲ್ಲ, ಕೊಟ್ಟಿದ್ದನ್ನು ದೇವರು ಒಳ್ಳೆದನ್ನೇ ಮಾಡ್ತಾರೆ ಹೊರತು ಕೆಟ್ಟದನ್ನು ಮಾಡುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು, ಹೌದು, ವರಗಳು ದಾನಗಳು ಹಿಂಪಡೆಯುವಂಥದ್ದಲ್ಲ. ಹೌದು ನನ್ನ ಪ್ರಿಯ ಕರ್ತಾದಿಕರ್ತನ ದೇವರ ಮಕ್ಕಳೇ, ಇವತ್ತು ಒಳ್ಳೆ ಸಂದೇಶವು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಇವತ್ತು ಸತ್ಯದಿಂದ ನಮ್ಮನ್ನು ವಂಚಿತರಾಗದಂತೆ ನಮ್ಮನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ರಾಜ, ಬೈಬಲ್ ನಲ್ಲಿರ್ತಕ್ಕಂಥ ಸತ್ಯದ ವಿಷಯದಲ್ಲಿ ಇವತ್ತು ಅನೇಕ ಜನರು ಕೇಳಿ ಕರ್ತನೆ, ಅವರ ಜೀವನದಲ್ಲಿ ಸುಖ, ಶಾಂತಿ, ಆನಂದ. ಯಾವ ನಿನ್ನ ವಾಕ್ಯದಲ್ಲಿ ಹೇಳಿದಂತೆ, ನಂಬಿದ್ದವನು ನಾಶವಾಗುವುದಿಲ್ಲ, ಅವನು ನಿತ್ಯ ಜೀವ ಪಡೆದುಕೊಡ್ತಾನೆ. ತಂದೆಯಾದ ದೇವರು ತನ್ನ ಕುಮಾರನನ್ನು ಭೂಮಿಯಲ್ಲಿ ಅನೇಕ ಜನರಿಗೆ ನಾಶ ಮಾಡೋದಕ್ಕಾಗಲ್ಲ, ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ಕಳಿಸಿದ್ದು ರಕ್ಷಿಸುವುದಕ್ಕಾಗಿ, ಪಾಪದಿಂದ ರಕ್ಷಿಸುವುದಕ್ಕಾಗಿ, ಶಾಪದಿಂದ ರಕ್ಷಿಸುವುದಕ್ಕಾಗಿ, ರೋಗದಿಂದ ರಕ್ಷಿಸುವುದಕ್ಕಾಗಿ, ದರಿದ್ರದಿಂದ ರಕ್ಷಿಸುವುದಕ್ಕಾಗಿ, ಅವನೆಲ್ಲ ಅನಿಷ್ಟಗಳಿಂದ ರಕ್ಷಿಸುವುದಕ್ಕಾಗಿ, ಅವನ ನರಕದಿಂದ ಕೂಡ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತ ಕಳಿಸಲ್ಪಟ್ಟರೆಂಬ ಸತ್ಯವು ಇವತ್ತು ಎಲ್ಲಾ ಜನರು ಕೇಳಿ ಕರ್ತನೆ, ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಸದಾಕಾಲ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ ಎಲ್ಲರೂ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಈ ವಾಕ್ಯವನ್ನು ಅನೇಕ ಜನ ಶೇರ್ ಮಾಡ್ತೀರಿ. ಎಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಎಲ್ಲರೂ ನೀವು ಈ ಒಂದು ಲೈವ್ ನಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಯಾಕಂದ್ರೆ ಸತ್ಯದಿಂದ ನಮ್ಮ ಜನರು ವಂಚಿತರಾಗ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಿಯಾ?